भारत माता की, भारत माता की, भारत माता की। ಭಾರತೀಯ ಜನತಾ ಪಾರ್ಟಿಯ ಈ ಜನಪ್ರತಿನಿಧಿಗಳ ರಾಜ್ಯ ಸಮಾವೇಶ ಈ ಒಂದು ಕಾರ್ಯಕ್ರಮವನ್ನ ನಿಮ್ಮೆಲ್ಲರ ಅನುಮತಿಯೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ। ಈ ಕಾರ್ಯಕ್ರಮವನ್ನ ಸ್ವಾಗತದೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ। ಸ್ವಾಗತವನ್ನ ನಮ್ಮೆಲ್ಲರ ನೆಚ್ಚಿನ ಮೊಳಕಾಲ್ಮೂರು ಶಾಸಕರು ಸಾರಿಗೆ ಸಚಿವರು ಆದಂತ ಶ್ರೀಯುತ ಶ್ರೀರಾಮುಲು ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾನೆ। ರಾಜ್ಯ ಮಟ್ಟದ ಜನಪ್ರತಿನಿಧಿಗಳ ಸಮಾವೇಶವನ್ನು ಉದ್ಘಾಟನಾ ಮಾಡಲು ಸಲುವಾಗಿ ಆಗಮಿಸಿರುವಂಥ ಗಂಡಮೆಟ್ಟಿನ ನಾಡು, ಕೋಟೆಯ ನಾಡು, ವೀರ ಮದಕರಿಯ ಆಳಿದಂಥ ಒಣಕೆ ಓಬವ್ವ ಶೌರ್ಯದ ಚಿತ್ರದುರ್ಗದ ಪ್ರಥಮ ಬಾರಿಗೆ ಆಗಮಿಸಿರುವಂಥ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಇದ್ದಂಥ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಜಗತ್ ಪ್ರಕಾಶ್ ನಡ್ಡಾಜಿಯವರಿಗೆ ರಾಜ್ಯ ಮಟ್ಟದ ಜನಪ್ರತಿನಿಧಿಗಳ ಸಮಾವೇಶದ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಪರವಾಗಿ ಅವರಿಗೆ ಆರ್ಥಿಕವಾದಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ। ಐ ಹಾರ್ಡ್ಲಿ ವೆಲ್ಕಮ್ our national president Sri Jagat Prakash Nadda ji, Janaprathinidhi Samavesh on behalf of Bharatiya Janata Party, all elected representatives, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯದ ಒಬ್ಬ ಸಾಮಾನ್ಯವಾದಂಥ ಮನುಷ್ಯನಾಗಿ, ಕಾಮನ್ ಮ್ಯಾನ್ ಆಗಿ ಇಡೀ ರಾಜ್ಯದಲ್ಲಿ ಎಲ್ಲ ಜನಾಂಗಕ್ಕೆ, ಎಲ್ಲ ಸಮುದಾಯಗಳಿಗೆ ಇವತ್ತು ಸರಳ ಸಜ್ಜನಿಕೆ ವ್ಯಕ್ತಿ ಆಗಿರುವಂಥ, ಶೋಷಿತರ ಪರವಾಗಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ ಎಲ್ಲರೂ ಕೂಡ ನ್ಯಾಯವನ್ನು ಕೊಡ್ತಾ ಇರುವಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಪರವಾಗಿ ಅವರಿಗೆ ಆರ್ಥಿಕವಾದಂಥ ಸ್ವಾಗತವನ್ನು ಕೂಡ ನಾನು ಕೋರ್ತಾ ಇದ್ದೀನಿ। ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು, ಸಂಘಟನೆಯ ಚತುರರು, ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ, ಪ್ರತಿಯೊಂದು ಬೂತದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸಂಘಟನಾ ಮಾಡುವಂಥ ವಿಚಾರದಲ್ಲಿ ಪ್ರತಿ ಬೂತದಿಂದ, ಪ್ರತಿ ಗ್ರಾಮದಿಂದ ನಮ್ಮ ರಾಜ್ಯ ಮಟ್ಟದ ತನಕ ಕೂಡ ಪಾರ್ಟಿಯನ್ನು ಸಂಘಟನೆ ಮಾಡಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ, ಪಕ್ಷದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೂಡ ನಾನು ಕೋರ್ತಾ ಇದ್ದೀನಿ।
ಕೇಂದ್ರ ಸರ್ಕಾರದ ಸಾಮಾಜಿಕ ಮತ್ತು ನ್ಯಾಯ ಸಬಲೀಕರಣದ ಮಂತ್ರಿಗಳು, ಚಿತ್ರದುರ್ಗ ಜಿಲ್ಲೆಯ ಲೋಕಸಭಾ ಸದಸ್ಯರು, ಶೋಷಿತ ಸಮಾಜದ ನಾಯಕರಾದಂಥ ಸನ್ಮಾನ್ಯ ವೈ ನಾರಾಯಣ ಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂಥ ಸ್ವಾಗತವನ್ನು ಕೂಡ ನಾನು ಕೋರ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು, ಭಾರತೀಯ ಜನತಾ ಪಾರ್ಟಿಯನ್ನು ನಿಮ್ಮೆಲ್ಲರ ಸಹಕಾರದಿಂದ ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂಥ ಸನ್ಮಾನ್ಯ ಅರುಣ್ ಸಿಂಗ್ ಅವರು ಕೂಡ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಆರ್ಥಿಕವಾದಂಥ ಸ್ವಾಗತವನ್ನು ಕೂಡ ನಾನು ಕೋರ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಕೃಷಿ ಮಂತ್ರಿಗಳು, ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಸನ್ಮಾನ್ಯ BC ಪಾಟೀಲ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಆರ್ಥಿಕವಾದಂತಹ ಸ್ವಾಗತವನ್ನು ಕೂಡ ನಾನು ಬಯಸ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು, ಹಿಂದುಳಿದಂಥ ವರ್ಗದ ನಾಯಕರು, ಶೋಷಿತ ಸಮಾಜಕ್ಕೆ ನಾಯಕರಾದಂಥ ಸನ್ಮಾನ್ಯ ಶ್ರೀನಿವಾಸ್ ಪೂಜಾರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೂಡ ನಾನು ಕೋರ್ತೀನಿ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳು ನಮ್ಮನ್ನೆಲ್ಲರನ್ನ ಕೂಡ ಉದ್ದೇಶಿಸಿ ಮಾತಾಡಿದಂಥ ವಾಗ್ಮಿಗಳಾದಂಥ ಸನ್ಮಾನ್ಯ ಅರುಣ್ ಕುಮಾರ್ ಜಿ ಅವರು ಕೂಡ ಈ ಕಾರ್ಯಕ್ರಮ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೂಡ ನಾನು ಕೋರ್ತಾ ಇದ್ದೀನಿ. ದಾವಣಗೆರೆ ಜಿಲ್ಲೆಯ ಲೋಕಸಭಾ ಸದಸ್ಯರು, ಮಾಜಿ ಸಂಸದರು, ಈ ಭಾಗದ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಸಿದ್ದೇಶ್ ಅಣ್ಣವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮಾಜಿ ಸಚಿವರು, ಈ ಭಾಗದ ಜನಪ್ರಿಯ ನಾಯಕರು, ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು, ಈ ಭಾಗದ ನಾಯಕರಾದಂಥ ತಿಪ್ಪಾರೆಡ್ಡಿ ಅಣ್ಣನವರು ಈ ಕಾರ್ಯಕ್ರಮ ಪರವಾಗಿ ಆರ್ಥಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು, KSRTCಯ ನಿಗಮದ ಅಧ್ಯಕ್ಷರು, ಈ ಭಾಗದ ನಾಯಕರಾದಂಥ ಸನ್ಮಾನ್ಯ ಎಂ ಚಂದ್ರಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಭಾಗದ ಜನಪ್ರಿಯ ನಾಯಕರು, ಹೋರಾಟಗಾರರು, ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು, ನನ್ನ ಸೋದರರಾದಂಥ ಗುಳೇಟಿ ಶೇಖರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಶಾಸಕಿ ಸನ್ಮಾನ್ಯ ನನ್ನ ಸೋದರಿಯಾದಂಥ ಸನ್ಮಾನ್ಯ ಪೂರ್ಣಿಮಾ ಶ್ರೀನಿವಾಸ್ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ವಿಧಾನ ಪರಿಷತ್ತಿನ ಸದಸ್ಯರು, ಈ ಭಾಗದ ನಾಯಕರಾದಂಥ ವೈ ನಾರಾಯಣ ಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಧಾನ ಪರಿಷತ್ತಿನ ಸದಸ್ಯರು, ಈ ಭಾಗದ ನಾಯಕರಾದಂಥ ಸನ್ಮಾನ್ಯ ಚಿದಾನಂದ ಗೌಡರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಜಿಲ್ಲಾ ಪಕ್ಷದ ಅಧ್ಯಕ್ಷರು ಆದಂಥ
ಸನ್ಮಾನ್ಯ ನವೀನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಲಕ್ಷ್ಮಣ್ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು, ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ವಿಧಾನ ಪರಿಷತ್ನ ಸದಸ್ಯರಾದಂತಹ ಹಿರಿಯ ನಾಯಕರಾದಂತಹ ಲಕ್ಷ್ಮಣ್ ಸವದಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆರ್ಥಿಕವಾದಂತಹ ಸ್ವಾಗತವನ್ನು ಕೂಡ ವಹಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಭಾಗದ ನಾಯಕರು, ಖನಿಜ ನಿಗಮದ ಅಧ್ಯಕ್ಷರಾದಂತಹ ಲಿಂಗಮೂರ್ತಿ ಅವರಿಗೆ ನಾನು ಆರ್ಥಿಕವಾದಂತಹ ಸ್ವಾಗತವನ್ನು ಕೂಡ ವಹಿಸ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು, ಸಂಘಟನಾ ಚತುರರಾದಂತಹ ಈ ಭಾಗದ ನಾಯಕರಾದಂತಹ ಸನ್ಮಾನ್ಯ ಮುರಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ವಹಿಸ್ತಾ ಇದ್ದೀನಿ. ಇವತ್ತು ರಾಜ್ಯ ಮಟ್ಟದ ಜನಪ್ರತಿನಿಧಿಗಳ ಸಮಾವೇಶದಲ್ಲಿ ಆಗಮಿಸಿರುವಂತ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಪಟ್ಟಣ ಪಂಚಾಯತಿಯ ಸದಸ್ಯರು, ಪುರಸಭೆಯ ಸದಸ್ಯರು, ಮಹಾನಗರ ಪಾಲಿಕೆ ಸದಸ್ಯರು, ತಮ್ಮೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಪರವಾಗಿ, ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ, ಪಕ್ಷದ ಅಧ್ಯಕ್ಷರ ಪರವಾಗಿ, ರಾಷ್ಟ್ರೀಯ ಅಧ್ಯಕ್ಷರ ಪರವಾಗಿ ನಿಮ್ಮೆಲ್ಲರೂ ಕೂಡ ಆರ್ಥಿಕವಾದಂತಹ ಸ್ವಾಗತವನ್ನು ಕೂಡ ನಾನು ಬಯಸ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಇವತ್ತಿನ ಕಾರ್ಯಕ್ರಮ ಸುವರ್ಣ ಅಶ್ರುಗಳಿಂದ ಬರಬೇಕಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಮಾಧ್ಯಮದ ಪ್ರತಿನಿಧಿಗಳು ಈ ಕಾರ್ಯಕ್ರಮವನ್ನು 3 ದಿನಗಳ ನಿಂತ ಸತತವಾಗಿ ನಮ್ಮೆಲ್ಲರೂ ಕೂಡ ಪರಿಚಯವನ್ನು ಮಾಡಿಕೊಡೋದ್ರ ಮೂಲಕ ಅವರು ನಮ್ಮ ಜೊತೆಲಿ ಇದ್ದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಪರವಾಗಿ ಮಾಧ್ಯಮದ ಪ್ರತಿನಿಧಿಗಳು ಕೂಡ ನಾನು ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೀನಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ವೇದಿಕೆ ಮೇಲಿದ್ದಂಥ ಗಣ್ಯರು ಮತ್ತು ಸ್ವಾಗತ ಕೋರಿನ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ಅವರು ಕೂಡ ಸ್ವಾಗತವನ್ನು ಕೋರುತ್ತಾ ಈ ಸ್ವಾಗತ ಭಾಷಣವನ್ನು ನನಗೆ ಅವಕಾಶ ಮಾಡಿಕೊಟ್ಟಿದ್ದಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರನ್ನ ಸ್ವಾಗತಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮೊಳಕಾಲ್ಮೂರು ಶಾಸಕರು, ಸಾರಿಗೆ ಸಚಿವರಾದಂತಹ ಶ್ರೀಯುತ ಬಿ ಶ್ರೀರಾಮುಲು ಅವರಿಗೆ ನಿಮ್ಮೆಲ್ಲರ ಉತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಪುಷ್ಪಾರ್ಚನೆಯನ್ನ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ವೇದಿಕೆ ಹಿಂಭಾಗದಲ್ಲಿ ಪುಷ್ಪಾರ್ಚನೆಯನ್ನ ಮಾಡಬೇಕು. ನಮ್ದು LED ವಾಲ್ನ ಮೇಲೆ ಭಾರತ್ ಮಾತಾದ ಫೋಟೋ ಇದೆ. ಆ ಮಾತೆಗೆ ಪುಷ್ಪಾರ್ಚನೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ, ಜಿಂದಾಬಾದ್ ಜಿಂದಾಬಾದ್. ಕೇಳ್ತಿಲ್ಲ ಬಲ್ಗಡೆ ಅವರು. ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಂಧುಗಳೇ, ವಿನೂತನವಾಗಿ ಯೋಚನೆ ಮಾಡಿ ನಮ್ಮ ಭಾರತೀಯ ಜನಸಂಘದ ಕಾಲದಿಂದ ಕೆಲಸ ಮಾಡಿದಂತಹ ಶ್ರೀಯುತ ವಾಸುದೇವ್ ರೆಡ್ಡಿ ಅವರನ್ನ ಇವತ್ತು ನಾವೆಲ್ಲರೂ ಗೌರವಿಸಬೇಕು ಅಂತ ಯೋಚನೆ ಮಾಡಿ ಇವತ್ತು ವೇದಿಕೆ ಮೇಲಿರುವಂತಹ ಎಲ್ಲ ನಮ್ಮ ನಾಯಕರುಗಳು ಶ್ರೀಯುತ ವಾಸುದೇವ್ ರೆಡ್ಡಿ ದಂಪತಿಗಳಿಗೆ ಅವರಿಗೆ ಸನ್ಮಾನವನ್ನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀಯುತ ವಾಸುದೇವ್ ರೆಡ್ಡಿ ಅವರು ಭಾರತೀಯ ಜನಸಂಘದ ಕಾರ್ಯಕರ್ತರು. 72-76 ಇಸ್ವಿಯಲ್ಲಿ ರಾಜ್ಯ ಕಾರ್ಯದರ್ಶಿಗಳಾಗಿದ್ರು. ಭಾರತೀಯ ರೈತ ಸಂಘ, ಭಾರತೀಯ ಕಿಸಾನ್ ಸಂಘ ಅಂತ. 1975ನೇ ಇಸ್ವಿಲಿ ಎಮರ್ಜೆನ್ಸಿಲಿ ಜೈಲುವಾಸ ಅನುಭವಿಸಿದಂಥವರು ಶ್ರೀಯುತ ವಾಸುದೇವ್ ರೆಡ್ಡಿ ಅವರು. 1976-77ರಲ್ಲಿ ರಾಜ್ಯ ಕಾರ್ಯದರ್ಶಿಗಳಾಗಿದ್ರು ಜನಸಂಘದ, ಭಾರತೀಯ ಜನಸಂಘದ. 1977ರಲ್ಲಿ ಸಂವಿಧಾನದಲ್ಲಿ ತಿದ್ದುಪಡಿ ಆಗಬೇಕು ಅನ್ನುವಂಥದ್ದನ್ನ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಸಭೆಯನ್ನ ನಡೆಸಿದಂಥವರು ಶ್ರೀಯುತ ವಾಸುದೇವ್ ರೆಡ್ಡಿ ಅವರು. 1972ರಲ್ಲಿ ಚಿತ್ರದುರ್ಗದಲ್ಲಿ ಜ್ಞಾನ ಭಾರತಿ ವಿದ್ಯಾಮಂದಿರದ ಫೌಂಡರ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದಂಥವ್ರು. 1983ರಲ್ಲಿ ಚಿತ್ರದುರ್ಗದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. 2007ರಲ್ಲಿ ರಾಜ್ಯ ಕಿಸಾನ್ ಮೋರ್ಚಾದ ಸದಸ್ಯರಾಗಿದ್ರು. ಅವರ ಜೊತೆ ಶ್ರೀಮತಿ ಆನಂದಮ್ನವರು ಇದ್ದಾರೆ. ಅವರಿಗೆ 2 ಹೆಣ್ಮಕ್ಳು, 1 ಗಂಡು ಮಗ. ಜೋರಾಗಿ ಚಪ್ಪಾಳೆಯ ಮೂಲಕ ಅವರಿಗೆ ಗೌರವವನ್ನು ಸೂಚಿಸಬೇಕಾಗಿ ಕೇಳ್ಕೊಳ್ತಾನೆ.
ಈ ರೀತಿಯಾದಂಥ ಸಾವಿರಾರು ಹಿಂದಿನ ಕಾರ್ಯಕರ್ತರ ಭಾರತೀಯ ಜನಸಂಘದ ಕಾಲದಿಂದ ಇವತ್ತಿನ ಭಾರತೀಯ ಜನತಾ ಪಾರ್ಟಿಲಿ ಇವರೆಲ್ಲರ ಶ್ರಮದಿಂದ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ನಮ್ಮದೇ ಆದಂಥ ಸರ್ಕಾರ ಇರಕ್ಕೆ ಇಂಥ ಮಹನೀಯರ ಕೊಡುಗೆ ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವಿಸೋಣ. ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿರೈ ದೇಶಭಕ್ತಿಯನ್ನು, ತಪ್ತ ಮನಗಳಲ್ಲಿ ಸುಪ್ತವಾಗಿರುವ ಧ್ಯೇಯ ದೀಪ್ತಿಯನ್ನು, ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತೊಡಿಸಬನ್ನಿ, ತಾಯಿಗೆ ತೊಡಿಸಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಪಕ್ಷದ ಎಲ್ಲ ಪ್ರಮುಖರಿಗೂ, ಶ್ರೀಯುತ ವಾಸುದೇವ್ ರೆಡ್ಡಿ ಅವರಿಗೂ, ಅವರ ದಂಪತಿಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾನೆ. ಸಿದ್ಧರಾಗಿ ಬನ್ನಿ, ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಮತ್ತೊಮ್ಮೆ ವಾಸುದೇವ್ ರೆಡ್ಡಿ ಅವರ ದಂಪತಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಒಂದು ಜನಪ್ರತಿನಿಧಿಗಳ ರಾಜ್ಯ ಸಮಾವೇಶದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ಈ ರಾಜ್ಯದ ಮುಖ್ಯಮಂತ್ರಿಗಳು, ಅಭಿವೃದ್ಧಿಯ ಹರಿಕಾರರು ಆದಂತಹ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು ನಮ್ಮನ್ನುದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. बोलो भारत माता की, बोलो भारत माता की. भारतीय जनता पक्षಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ. ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಗಿದೆ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿರುವಂಥ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಈ ಗಂಡು ಮೆಟ್ಟಿನ ಮದಕರಿಯ ನಾಡಿನ, ಒಣಕೆ ಓಬವ್ವಿನ ನಾಡಿನ ನಮಸ್ಕಾರಗಳು. ಬಂಧುಗಳೇ, ಇವತ್ತು ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳ ಸಮಾವೇಶ, ಅದರಲ್ಲಿ ನಮ್ಮ ರಾಷ್ಟ್ರದ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರುವಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ
ಸನ್ಮಾನ್ಯ ಶ್ರೀ JP ನಡ್ಡಾಜಿ ಅವರಿಗೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು, ಆತ್ಮೀಯರು, ಸಂಸತ್ ಸದಸ್ಯರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರೇ, ಕೇಂದ್ರ ಸಚಿವರು, ಆತ್ಮೀಯರು, ಈ ಭಾಗವನ್ನು ಚಿತ್ರದುರ್ಗ ಸಂಸದರಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿ ಪ್ರತಿನಿಧಿಸುವಂಥ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮೀಜಿಯವರೇ, ಈ ಭಾಗದ ಜನಪ್ರಿಯ ನಾಯಕರು, ರಾಜ್ಯದ ಜನಪ್ರಿಯ ನಾಯಕರು, ನನ್ನ ಆತ್ಮೀಯರಾದಂಥ ಶ್ರೀ B. ರಾಮುಲು ಅವರೇ, ಕೃಷಿ ಸಚಿವರು, ಉಸ್ತುವಾರಿ ಸಚಿವರು, ಸನ್ಮಾನ್ಯ ಶ್ರೀ BC ಪಾಟೀಲ್ರೇ, ಸಮಾಜ ಕಲ್ಯಾಣ ಸಚಿವರಾದಂಥ ಸನ್ಮಾನ್ಯ ಶ್ರೀನಿವಾಸ್ ಪೂಜಾರ್ ಅವರೇ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾರ್ಗದರ್ಶಕರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅರುಣ್ ಸಿಂಗ್ ಅವರೇ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಈ ರಾಜ್ಯದ ಸಂಘಟನೆಯನ್ನು ಅತ್ಯುತ್ತಮವಾಗಿ ಮುನ್ನಡೆಸ್ತಿರುವಂಥ ಆತ್ಮೀಯರಾದಂಥ ಶ್ರೀ ಅರುಣ್ ಕುಮಾರ್ ಜಿ ಅವರೇ, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ದಾವಣಗೆರೆ ಜಿಲ್ಲೆಯ ಸಂಸತ್ ಸದಸ್ಯರಾದಂಥ ಹಿರಿಯರಾದಂಥ ಶ್ರೀ JM ಸಿದ್ದೇಶ್ ಅವರೇ, ಹಾಗೂ ಚಿತ್ರದುರ್ಗದ ಹಿರಿಯ ಶಾಸಕರು, ಆತ್ಮೀಯರಾದಂಥ ಶ್ರೀ ತಿಪ್ಪಾರೆಡ್ಡಿ ಅವರೇ, ಇನ್ನೊಬ್ಬ ಹಿರಿಯ ಶಾಸಕರು, ಆತ್ಮೀಯರಾದಂಥ KSRTCಯ ಅಧ್ಯಕ್ಷರಾದಂಥ ಚಂದ್ರಣ್ಣ ಅವರೇ, ಇನ್ನೊಬ್ಬ ಆತ್ಮೀಯ ಶಾಸಕ ಮಿತ್ರರಾದಂಥ ಶ್ರೀ ಗೋಳಿಹಟ್ಟಿ ಶೇಖರ್ ಅವರೇ, ಇನ್ನೊಬ್ಬ ಶಾಸಕರು ಸಹೋದರಿಯಾದಂಥ ಶ್ರೀ ಪೂರ್ಣಿಮಾ ಶ್ರೀನಿವಾಸ್ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ಆತ್ಮೀಯರಾದಂಥ ಲಕ್ಷ್ಮಣ್ ಸವದಿ ಅವರೇ, ನಾರಾಯಣ ಸ್ವಾಮಿ ಅವರೇ, ನವೀನ್ ಅವರೇ, ಚಿದಾನಂದ ಗೌಡ್ರೆ, ಅರುಣ್ ಅವರೇ, ಹಾಗೂ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಇಲ್ಲಿ ನೆರೆದಿರುವಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳೇ, ಹಾಗೂ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರು ಈ ಸಮ್ಮೇಳನಕ್ಕೆ ಬಂದು ಈ ಸಮ್ಮೇಳನದ ಮಹತ್ವವನ್ನು ಹೆಚ್ಚಿಸಿದ್ದಾರೆ. ಈ ಸಮ್ಮೇಳನ ಬರುವಂಥ ದಿನಗಳಲ್ಲಿ ಪಕ್ಷವನ್ನು ಬಲಿಷ್ಠವಾಗಿ ಸಂಘಟಿಸಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಬಾವುಟವನ್ನು ಹಾರಿಸಲು ಸನ್ನದ್ಧರಾಗಲು ಸಂಕಲ್ಪ ಮಾಡುವಂಥ ಈ ಸಮಾವೇಶಕ್ಕೆ ಅವರು ಬಂದಿರೋದಕ್ಕೆ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ನಾನು ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾಜಿ ಅವರಿಗೆ ತಿಳಿಸೋಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ಸಂಘಟನೆ ಅತ್ಯಂತ ಪ್ರಬಲವಾಗಿದೆ. ಪ್ರತಿಯೊಂದು ಬೂತಿನಲ್ಲಿ ಮೂಲೆ ಮೂಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಘಟಕಗಳಿದೆ, ಹಿರಿಯರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಎಲ್ಲ ಸಮಾಜದ ಮುಖಂಡರು ಕೂಡ ಭಾರತೀಯ ಜನತಾ ಪಕ್ಷದ ಒಂದು ಮುಖ್ಯ ವಾಹಿನಿಯಲ್ಲಿದ್ದಾರೆ. ಹೀಗಾಗಿ ನೈಜವಾಗಿ ಕರ್ನಾಟಕವನ್ನು ಪ್ರತಿನಿಧಿಸುವಂಥ ಕನ್ನಡದ ಧ್ವನಿಯಾಗಿ ಇರುವಂಥದ್ದು ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದರ ಜೊತೆಗೆ ಕೇಂದ್ರದಲ್ಲಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಇಡೀ ವಿಶ್ವವೇ ಮಾನ್ಯ ಮಾಡುವಂಥ ವಿಶ್ವ ನಾಯಕರಾಗಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ ನಮಗೆ ಆನೆ ಬಲವನ್ನು ಕೊಡ್ತಾ ಇದೆ. ಈ ಡಬಲ್ ಇಂಜಿನ್ ಸರ್ಕಾರ ಇವತ್ತು ಬರುವಂಥ ದಿನಗಳಲ್ಲಿ ಒಂದು ನವ ಕರ್ನಾಟಕವನ್ನು ನಿರ್ಮಾಣ ಮಾಡಿ ನವ ಭಾರತಕ್ಕೆ ಕರ್ನಾಟಕದ ದೊಡ್ಡ ಕೊಡುಗೆಯನ್ನು ಕೊಡಲು ಇವತ್ತು ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಸ್ಥಳೀಯ ಸಂಸ್ಥೆಗಳು ಅಭಿವೃದ್ಧಿಯ ಚಕ್ರದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಅವುಗಳನ್ನು ರಾಜಕೀಯವಾಗಿ, ಆರ್ಥಿಕವಾಗಿ ಸಬಲೀಕರಣ ಮಾಡುವಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ. ಹೀಗಾಗಿ ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತೆಗೆದುಕೊಂಡ ಆಗಸ್ಟ್ 15ನೇ ತಾರೀಕು
ಘೋಷಣೆ ಮಾಡಿರುವಂಥ ಮೊದಲನೆಯ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿಗಳಲ್ಲಿ ಅಮೃತ ಮಹೋತ್ಸವ ಯೋಜನೆ ಅಡಿಯಲ್ಲಿ 1500 ಗ್ರಾಮ ಪಂಚಾಯಿತಿಗಳನ್ನು ಇವತ್ತು 2 ಕೋಟಿ ರೂಪಾಯಿ ಕೊಟ್ಟು ಅಭಿವೃದ್ಧಿ ಮಾಡಬೇಕನ್ನುವಂಥ ಅಮೃತ ಯೋಜನೆಯನ್ನು ನಾನು ಇವತ್ತು ಘೋಷಣೆ ಮಾಡಿದ್ದೇವೆ. ಅದೇ ರೀತಿ ಈ ವರ್ಷ 1500 ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಮಾಡುವಂಥ ಹೊಸ 1500 ಮಾಡಬೇಕನ್ನುವಂಥ ಸಂಕಲ್ಪವನ್ನು ನಮ್ಮ ಸರ್ಕಾರ ಹೊಂದಿದೆ. ಅಷ್ಟೇ ಅಲ್ಲ, ನಗರ ಪ್ರದೇಶದ ಅಭಿವೃದ್ಧಿಗಾಗಿ ಎಲ್ಲ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿಗಳಿಗೆ ನಗರೋತ್ಥಾನದ ಯೋಜನೆ ಅಡಿಯಲ್ಲಿ 3885 ಕೋಟಿ ರೂಪಾಯಿಯನ್ನು ಈಗಾಗಲೇ ನಾನು ಬಿಡುಗಡೆ ಮಾಡಿದ್ದೇನೆ. ಈಗ ಕಾಮಗಾರಿಗಳು ಶೀಘ್ರದಲ್ಲಿ ಅವೆಲ್ಲವೂ ಕೂಡ ಪ್ರಾರಂಭ ಆಗ್ತದೆ. ಸ್ಥಳೀಯ ಸಂಸ್ಥೆಗಳ ಮುಖಾಂತರ ಸ್ಥಳೀಯ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಬೋದು. ವಿಧಾನಸಭೆಯಲ್ಲಿ ನಾವು ಕೂತು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬಹುದು. ವಿಧಾನಸಭೆಯ AC ರೂಮ್ನಲ್ಲಿ ನಾವು ಬರಗಾಲ ಬಗ್ಗೆ ಚರ್ಚೆ ಮಾಡ್ಬೋದು, ಕುಡಿಯೋ ನೀರಿನ ಬವಣೆ ಬಗ್ಗೆ ಚರ್ಚೆ ಮಾಡ್ಬೋದು. ಆದರೆ ಅಲ್ಲಿ ಹಳ್ಳಿಯಲ್ಲಿ, ಗ್ರಾಮದಲ್ಲಿ, ಶಹರದಲ್ಲಿ ಜನ ಇವತ್ತು ಸಮಸ್ಯೆ ಜೊತೆಗೆ ಜೀವನ ಮಾಡ್ತಾ ಇದ್ದಾರೆ. ಸಮಸ್ಯೆಯ ಚರ್ಚೆ ಮಾಡೋದಕ್ಕೂ ಸಮಸ್ಯೆ ಜೊತೆಗೆ ಜೀವನ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಬಂಧುಗಳೇ. ಹೀಗಾಗಿ ಈ ಜನರು ಏನು ಸಮಸ್ಯೆ ಜೊತೆಗೆ ಜೀವನ ಮಾಡ್ತಾರೆ ಅದು ಸ್ಥಳೀಯ ಸಂಸ್ಥೆಗಳಲ್ಲಿ ಮಾತ್ರ ಅದರ ಅರಿವನ್ನು ಮೂಡಿಸೋಕ್ಕೆ ಸಾಧ್ಯ ಇದೆ. ಹೀಗಾಗಿ ನಾವು ಅಧಿಕಾರದ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಈ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಬಲವನ್ನು ಕೊಡೋದರಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಅಲ್ಲಿಯ ಪರಿಹಾರ, ಸ್ಥಳೀಯ ಪರಿಹಾರ ಸ್ಥಳದಲ್ಲಿಯೇ ಬಗೆಹರಿಬೇಕು ಅನ್ನುವಂಥ ಒಂದು ಧ್ಯೇಯನ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷದ ಧ್ಯೇಯ ಏನು ಅಂತಂದರೆ ಜನರ ಬಳಿ, ಜನರ ಹತ್ರ ಅಭಿವೃದ್ಧಿ ಆಗಬೇಕು, ಜನ ಸುತ್ತಲೂ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಸುತ್ತಲೂ ಜನ ಓಡಾಡಂಗೆ ಆಗಬಾರ್ದು. ಜಿಲ್ಲಾಧಿಕಾರಿಗಳ ಕಚೇರಿ, ತಹಸೀಲ್ದಾರ್ ಕಚೇರಿ ಸುತ್ತಲೂ ಜನ ಓಡಾಡಬಾರ್ದು. ಜನ ಎಲ್ಲಿದ್ದಾರೆ ಅಲ್ಲೇ ಅಭಿವೃದ್ಧಿ ಆಗಬೇಕು. ಇದು ನಮ್ಮ ಭಾರತೀಯ ಜನತಾ ಪಕ್ಷದ ವಿಚಾರಧಾರೆ. ಆ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ ಬಂಧುಗಳೇ. ಅಷ್ಟೇ ಅಲ್ಲ, ಇವತ್ತು ಜನರ ಬಳಿಗೆ ಸರ್ಕಾರದ ಸೇವೆಗಳು ಮುಟ್ಟಬೇಕು ಅಂತ ಹೇಳಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಗ್ರಾಮ 1 ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಅವರಿಗೆ ಬೇಕಾಗಿರುವಂಥ ಜನ, ಮರಣ, ಜಾತಿ, ವರಮಾನ ಎಲ್ಲ ಸರ್ಟಿಫಿಕೇಟ್ ಕೊಡುವಂಥ ವ್ಯವಸ್ಥೆ ಆ ಗ್ರಾಮ ಪಂಚಾಯಿತಿಗೆ ಮಾಡ್ತಾ ಇದೆ. ಯಾರು ಕೂಡ ತಹಸೀಲ್ದಾರ್ ಕಚೇರಿಗೆ ಹೋಗಬಾರ್ದು ಅನ್ನುವಂಥ ಅಧಿಕಾರದ ವಿಕೇಂದ್ರೀಕರಣ, ಜನರ ಬಳಿಗೆ, ಜನರ ಬಾಗಿಲಿಗೆ ಸರ್ಕಾರ ಮುಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಯೋಜನೆಗೆ ಇನ್ನಷ್ಟು ಸವಲತ್ತುಗಳನ್ನು ನೇರವಾಗಿ ಜನರ ಬಳಿ ಮುಟ್ಟುವಂಥ ಕೆಲಸವನ್ನು ಬರುವಂಥ ದಿನಗಳಲ್ಲಿ ಹೊಸ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಮಗೆ ಇವತ್ತು SC, ST, OBC ಜನ ಅವ್ರು ಇರುವಂಥ ಪರಿಸ್ಥಿತಿ ಗೊತ್ತಿದೆ. ಹೀಗಾಗಿ ಪ್ರಥಮ ಬಾರಿ ಎಲ್ಲ SC, ST ಜನಾಂಗಕ್ಕೆ ಇವತ್ತು 75 ಯೂನಿಟ್ ಅಷ್ಟು ವಿದ್ಯುತ್ ಶಕ್ತಿ ಪುಕ್ಕಟ್ಟೆ ಸರ್ಕಾರವೇ ಅವರ ಬಿಲ್ಲನ್ನು ತುಂಬಿ ಇವತ್ತು ಆ ಒಂದು ಯೋಜನೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಕರ್ನಾಟಕ ಬಂದ ಮೇಲೆ ಇದುವರೆಗೂ ಯಾರೂ ಕೂಡ ಇದರ ಬಗ್ಗೆ ಚಿಂತನೆಯನ್ನು ಮಾಡಿರಲಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ, ನಿಮ್ಮ ಸರ್ಕಾರ ಇವತ್ತು ಈ ಬಡವರಿಗೆ ಈ ಕೊಡುಗೆಯನ್ನು ಕೊಟ್ಟಿದೆ ಬಂಧುಗಳೇ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಯಾಗಿ 4 ಗಂಟೆಯಲ್ಲಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಮೊದಲನೇ ಕ್ಯಾಬಿನೆಟ್ನಲ್ಲಿ ರೈತರಿಗೆ ಪುಕ್ಕಟ್ಟು ವಿದ್ಯುತ್ ಶಕ್ತಿ ಕೊಡುವಂಥ ಕೆಲಸವನ್ನು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮಾಡಿದರು. ಅದೇ ರೀತಿ ಅದೇ ಮಾರ್ಗದಲ್ಲಿ ನಾನು ಮುಖ್ಯಮಂತ್ರಿಯಾಗಿ 4 ಗಂಟೆಯಲ್ಲಿ ಎಲ್ಲ ನಮ್ಮ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಟ್ಟು ರೈತರ ಮಕ್ಕಳು ಕೂಡ ಹೆಚ್ಚಿನ ವಿದ್ಯೆಯನ್ನು ಪಡಿಬೇಕು, ಅವರು ಕೂಡ ಸ್ವಾಭಿಮಾನದ ಬದುಕನ್ನು ಬದುಕಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಅಂಗವಿಕಲರ ಮಾಸಾಸನ, ವಿಧವೆಯರ ಮಾಸಾಸನ, ವಯೋವೃದ್ಧರ ಮಾಸಾಸನ, ಸಂಧ್ಯಾ ಸುರಕ್ಷಾ, ಎಲ್ಲದಕ್ಕೂ ಕೂಡ ಪಿಂಚಣಿಯನ್ನು 200 ರೂಪಾಯಿ ಹೆಚ್ಚಿಗೆಯನ್ನು ನಾವು ಮಾಡಿದ್ವಿ. ನಮ್ಮ ಮನಸ್ಸು, ನಮ್ಮ ಹೃದಯ ಬಡವರ ಪರವಾಗಿದೆ ಅನ್ನೋದನ್ನು ಇದು ತೋರಿಸ್ತದೆ ಬಂಧುಗಳೇ. ಅದೇ ರೀತಿ ಇವತ್ತು ನಮ್ಮ ಬಜೆಟ್ನಲ್ಲಿ ಹಲವಾರು ಯೋಜನೆಗಳನ್ನು ನಾವು ಮಾಡಿದ್ದೇವೆ. ಹಿಂದುಳಿದ ವರ್ಗದವರಿಗೆ ವಿಶೇಷವಾಗಿರುವಂಥ ಹಾಸ್ಟೆಲ್ಗಳ ನಿರ್ಮಾಣ,
ಮತ್ತು ರೆಸಿಡೆನ್ಷಿಯಲ್ ಸ್ಕೂಲ್ಗಳ ನಿರ್ಮಾಣಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಟ್ಟಿದ್ದೇವೆ. SC/ST ಜನಾಂಗಕ್ಕೆ ಮೊದಲು 1,75,000 ಕೊಡ್ತಿದ್ವಿ, 2 ಲಕ್ಷವರೆಗೂ ನಾವು ಹೆಚ್ಚಿಸಿ ಮನೆಗಳಿಗೆ ಸರ್ಕಾರ 2 ಲಕ್ಷ ರೂಪಾಯಿ ಅವ್ರ ಮನೆಗಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೆ ಬಂಧುಗಳು. ಅವ್ರ ಜಮೀನು ತೆಗೆದುಕೊಳ್ಳೋದಕ್ಕೆ 20 ಲಕ್ಷ ರೂಪಾಯಿ ಸರ್ಕಾರವೇ ಕೊಡುವಂಥ ಮಹತ್ವದ ಯೋಜನೆಯನ್ನ ನಿಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ ಮಾಡಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಒಂದು ಕ್ರಾಂತಿಕಾರಿಯಾದಂಥ ಬದಲಾವಣೆಯನ್ನು ರಾಜ್ಯದಲ್ಲಿ ತರ್ತಾ ಇದ್ದೇವೆ. ಔದ್ಯೋಗಿಕ ಕ್ರಾಂತಿಯನ್ನು ಮಾಡ್ತಾ ಇದ್ದೇವೆ, ಕೃಷಿಯಲ್ಲಿ ಕ್ರಾಂತಿಯನ್ನು ಮಾಡ್ತಾ ಇದ್ದೇವೆ. ರೈತರಿಗೆ ಇವತ್ತು ರೈತ ಶಕ್ತಿ ಯೋಜನೆಯಲ್ಲಿ 600 ಕೋಟಿ ರೂಪಾಯಿದಲ್ಲಿ ಎಲ್ಲರಿಗೂ ಕೂಡ ಇವತ್ತು ಡೀಸೆಲ್ಗೆ ಸಬ್ಸಿಡಿ ಕೊಡುವಂಥ ಕೆಲಸವನ್ನ ಇವತ್ತು ಯಾವುದಾದ್ರೂ ಸರ್ಕಾರ ಇಡೀ ಭಾರತ ದೇಶದಲ್ಲಿ ಮಾಡ್ತಾ ಇದ್ರೆ ಅದು ಬಿಜೆಪಿ ಸರ್ಕಾರ, ಕರ್ನಾಟಕ ಸರ್ಕಾರ ಅನ್ನುವಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳು. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಇವತ್ತು ಅವರಿಗೂ ಕೂಡ ಸಬಲೀಕರಣವನ್ನು ಮಾಡಬೇಕು. ಅವರು ಕೂಡ ಮುಖ್ಯವಾಹಿನಿಯಲ್ಲಿ ಬರಬೇಕು, ಅವರು ಕೂಡ ಸ್ವಾಭಿಮಾನದ ಬದುಕನ್ನು ಬದುಕಬೇಕು. ಹೀಗಾಗಿ ಇವತ್ತು 500 ಕೋಟಿ ರೂಪಾಯಿನ ಕೊಟ್ಟು ಅವರ ಸ್ತ್ರೀ ಶಕ್ತಿ ಸಂಘಕ್ಕೆ 1,50,000 ರೂಪಾಯಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲ, ಬ್ಯಾಂಕಿನ ನೇರವಾಗಿ ಅವ್ರಿಗೆ ಸಾಲದ ವ್ಯವಸ್ಥೆ ಮತ್ತು ಅವರು ಉತ್ಪಾದನೆ ಮಾಡಿರುವಂತಹ ಪದಾರ್ಥಗಳಿಗೆ ನೇರವಾಗಿ ಮಾರ್ಕೆಟಿನ ವ್ಯವಸ್ಥೆಗಳನ್ನು ಮಾಡಿ ಒಂದು ದೊಡ್ಡ ಕ್ರಾಂತಿ, ಮಹಿಳೆಯರಿಗೆ ಮಹಿಳಾ ಶಕ್ತಿಯ ಕ್ರಾಂತಿಯನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ. ಈ ರಾಜ್ಯದ ಯುವಕರಿಗೆ ಅವರಿಗೆ ಸಂಘಗಳನ್ನು ಕಟ್ಟಿ ಅವರು ನಿರುದ್ಯೋಗ ಸಮಸ್ಯೆಯನ್ನು ದೂರ ಮಾಡೋ ಸಲುವಾಗಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ, ಅನುದಾನ ಕೊಡುವಂಥ ಯೋಜನೆಯನ್ನ ನಾನು ಬಜೆಟ್ನಲ್ಲಿ ಇವತ್ತು ಘೋಷಣೆಯನ್ನು ಮಾಡಿದ್ದೇನೆ ಬಂಧು. ಹಲವಾರು ಯೋಜನೆಗಳನ್ನು ಇವತ್ತು ಜನರಿಗೆ ಮುಟ್ಟಿಸಬೇಕಾಗಿದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನೇರವಾಗಿ ಎಲ್ಲ ಫಲಾನುಭವಿಗಳಿಗೆ ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಿಸಾನ್ ಸನ್ಮಾನ್ ಯೋಜನೆ, ಅವರು 6,000 ರೂಪಾಯಿನ ನೇರವಾಗಿ ರೈತರ ಅಕೌಂಟಿಗೆ ಬರುವಂಗೆ ಮಾಡಿದರು. ಮೊದಲು ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ, ಹಿಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಹೇಳಿದರು, ನಾನು ಇಲ್ಲಿ 100 ರೂಪಾಯಿ ಕೊಟ್ಟರೆ 15 ರೂಪಾಯಿ ಹಳ್ಳಿಗೆ ತಲುಪ್ತದೆ ಅಂತ. ಈಗ ನರೇಂದ್ರ ಮೋದಿಜಿಯವರ ಕಾಲದಲ್ಲಿ ಅಲ್ಲಿ 100 ರೂಪಾಯಿ ಕೊಟ್ಟರೆ ಹಳ್ಳಿಗೆ ನೇರವಾಗಿ 100 ರೂಪಾಯಿ ಮುಟ್ಟುವಂಥ ವ್ಯವಸ್ಥೆ ಆಗ್ತಾ ಇದೆ. ಮಧ್ಯವರ್ತಿಗಳನ್ನು ತೆಗೆದುಹಾಕಿದ್ದಾರೆ, ಮಧ್ಯವರ್ತಿಗಳನ್ನು ಸಂಪೂರ್ಣ ತೆಗೆದುಹಾಕಿದ್ದಾರೆ. ಹೀಗೆ ಒಂದು ಸ್ವಚ್ಛ, ದಕ್ಷ, ಪ್ರಾಮಾಣಿಕ ಆಡಳಿತವನ್ನು ನರೇಂದ್ರ ಮೋದಿಯವರು ಕೊಡ್ತಾ ಇದ್ದಾರೆ ಬಂಧುಗಳೇ. ಇವತ್ತು ಆಯುಷ್ಮಾನ್ ಕಾರ್ಡ್ಗಳನ್ನು ಇಟ್ಕೊಂಡು 5 ಲಕ್ಷ ರೂಪಾಯಿವರೆಗೂ ಬಡವರಿಗಾಗಿ ಇವತ್ತು ಆರೋಗ್ಯವನ್ನು ಕೊಡುವಂಥ, ಆರೋಗ್ಯ ಭಾಗ್ಯವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ಅದಲ್ಲದೆ ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಬಡವರಿಗಾಗಿ ಮನೆಗಳು ನಿರ್ಮಾಣ ಆಗಬೇಕು. 2024ರಲ್ಲಿ ಎಲ್ಲರ ತಲೆ ಮೇಲೆ ಸೂರಿರಬೇಕನ್ನುವಂಥ ಬೃಹತ್ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನನ್ನ ಸರ್ಕಾರ ಬಂದ ಮೇಲೆ 18 ಲಕ್ಷ ಮನೆಗಳಿಗೆ ಇವತ್ತು ಕರ್ನಾಟಕದಲ್ಲಿ ಕಟ್ಟಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅನುಮತಿಯನ್ನು ಕೊಟ್ಟು ಕರ್ನಾಟಕಕ್ಕೆ, ಕರ್ನಾಟಕದ ಬಡಜನಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಂಧುಗಳೇ. ಅಲ್ಲದೆ ಅವರು ನಮ್ಮ ಭಾರತ ಸ್ವತಂತ್ರ ಬಂದು 75 ವರ್ಷ, ಎಷ್ಟು ಜನ ಪ್ರಧಾನಮಂತ್ರಿಗಳು ಬಂದು ಹೋಗಿದ್ದಾರೆ. ಯಾವುದೇ ಪ್ರಧಾನಮಂತ್ರಿಗೆ ಧೈರ್ಯ ಇರಲಿಲ್ಲ. ಅದಕ್ಕೆ ಎಲ್ಲರ ಮನೆ ಮನೆಗೆ ನೀರು ಕೊಡ್ತೀನಿ ಅನ್ನುವಂಥ ಧೈರ್ಯ ಯಾವ ಪ್ರಧಾನಮಂತ್ರಿನೂ ಮಾಡಿರಲಿಲ್ಲ. ಯಾಕಂದ್ರೆ ಭಾಳ ಕಷ್ಟದ ಸಾಧ್ಯ, ಅದು ಭಾಳ ಕಷ್ಟದ ಕೆಲಸ. ಯಾರು ಕೂಡ ಅದಕ್ಕೆ ಕೈ ಹಾಕಿರಲಿಲ್ಲ. ಅದಕ್ಕೆ ಒಂದು ಬದ್ಧತೆ, ಒಂದು ಜನರ ಪರವಾಗಿ ಇರುವಂಥ ಬದ್ಧತೆ ಇರಬೇಕು, ಸಂಕಲ್ಪ ಇರಬೇಕು, ಮಾಡ್ತೇನೆ ಅನ್ನುವಂಥ ಛಲ ಇರಬೇಕು, ಗುರಿ ಇರಬೇಕು, ದಾರಿ ಇರಬೇಕು, ಬಲ ಇರಬೇಕು. ಆ ಎಲ್ಲವೂ ಕೂಡ ನರೇಂದ್ರ ಮೋದಿಜಿಯವರ ಕೈಲಿದೆ. ಹೀಗಾಗಿ ಇವತ್ತು ಜಲ ಜೀವನ್ ಮಿಷನ್ದಲ್ಲಿ ಪ್ರತಿಯೊಬ್ಬರಿಗೂ 2024 ಒಳಗಡೆ ಮನೆ ಮನೆಗೆ ನೀರು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಒಂದೇ ಒಂದು ಉದಾಹರಣೆಯನ್ನು ಹೇಳ್ತೀನಿ. ನರೇಂದ್ರ ಮೋದಿಜಿಯವರು ಈ ಕಾರ್ಯಕ್ರಮ ಬರೋಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಸುಮಾರು 24 ಲಕ್ಷ ಮನೆಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇತ್ತು.
ಕಳೆದ 1.5 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಈ ಕಾರ್ಯಕ್ರಮ ಬಂದ ಮೇಲೆ ಕಳೆದ 1.5 ವರ್ಷ ಅಂದರೆ 75 ವರ್ಷದಲ್ಲಿ 73 ವರ್ಷ 24 ಲಕ್ಷ ಮನೆಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇತ್ತು. ಕಳೆದ 1.5 ವರ್ಷದಲ್ಲಿ 25 ಲಕ್ಷ ಮನೆಗಳಿಗೆ ಇವತ್ತು ಮನೆ ಮನೆಗೆ ನೀರನ್ನು ಕೊಟ್ಟಿದ್ದೇವೆ. ಕಳೆದ 1.5 ವರ್ಷದಲ್ಲಿ 72 ವರ್ಷ ಏನು ಮಾಡಿದ್ರು ಕೇವಲ 1.5 ವರ್ಷದಲ್ಲಿ ಇವತ್ತು ನಾವು ಮಾಡಿದ್ದೇವೆ ಬಂಧುಗಳೇ. ಇದು ಬದಲಾವಣೆ, ಇದು ಪರಿವರ್ತನೆ. ಇಂಥ ಒಂದು ಕೆಲಸವನ್ನು ಮಾಡುವಾಗ ಎಲ್ಲವೂ ಕೂಡ ಜನರಿಗೆ ಮುಟ್ಟಬೇಕು, ಫಲಾನುಭವಿಗಳಿಗೆ ಮುಟ್ಟಬೇಕು, ಅವರ ಬದುಕು ಹಸನಾಗಬೇಕು. ಕುಡಿಯೋ ನೀರು ಕೊಡ್ತಾ ಇದ್ದೇವೆ, ಮನೆಗಳು ಕಟ್ಟಿಕೊಡ್ತಾ ಇದ್ದೇವೆ, ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಪ್ರಧಾನಮಂತ್ರಿಗಳು ಹೆಣ್ಣುಗರಳು ಏನು ಅವರು ಕಟ್ಟಿಗೆ ಉಪಯೋಗ ಮಾಡಿ ಒಲೆ ಊದಿಸಿ ಆ ಹೊಗೆಯನ್ನು ಕುಡಿದು ಆರೋಗ್ಯ ಕೆಡಿಸ್ಕೊಳ್ತದನ್ನು ನೋಡಿ ಎಲ್ಲರಿಗೂ ಕೂಡ ಇವತ್ತು ಉಜ್ವಲ ಯೋಜನೆಯಲ್ಲಿ LPG ಗ್ಯಾಸ್ ಸಿಲಿಂಡರ್ನ ಹಳ್ಳಿಗೆ ಕೊಟ್ಟಿದ್ದಾರೆ. ಹೀಗೆ ಸಮಗ್ರವಾಗಿ ಒಂದು ಕುಟುಂಬದ ಕಲ್ಯಾಣವನ್ನು ಕೆಲಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕೋವಿಡ್ ಬಂದಂತಹ ಸಂದರ್ಭದಲ್ಲಿ 130 ಕೋಟಿ ಜನಸಂಖ್ಯೆ ಇರುವಂತಹ ಭಾರತವನ್ನು ಸಂಪೂರ್ಣವಾಗಿ ಸುರಕ್ಷತೆಯನ್ನು ಕೊಟ್ಟಂಥದ್ದು ದಿಟ್ಟ ಧೀಮಂತ ನಾಯಕ ನರೇಂದ್ರ ಮೋದಿಜಿಯವರು. ವಿಶ್ವದ ಅಮೆರಿಕದಲ್ಲಿ ಮಾಡೋಕ್ಕಾಗಲಿಲ್ಲ, ಬ್ರಿಟನ್ಗೆ ಮಾಡೋಕ್ಕಾಗಲಿಲ್ಲ, ಚೈನಾದವ್ರು ಇನ್ನೂ ಒದ್ದಾಡ್ತಾ ಇದ್ದಾರೆ. ಆದರೆ ಇವತ್ತು ನಾವನ್ನೆಲ್ಲ ಕೋವಿಡ್ನಿಂದ ಇವತ್ತು ಸುರಕ್ಷತೆಯಾಗಿದ್ದರೆ ಅದು ನಮ್ಮ ನಾಯಕರಾದಂಥ ಪ್ರಧಾನಮಂತ್ರಿ ಮೋದಿಜಿಯವರ ಒಂದು ಸಂಕಲ್ಪ ಅನ್ನುವಂಥದ್ದು ಹೇಳಕ್ಕೆ ಇಚ್ಛೆಪಡ್ತೀನಿ. ಒಂದು ಸರ್ಕಾರ ಅದರ ಶಕ್ತಿ ಏನಿದೆ, ಅದರ ಪ್ರಾಮಾಣಿಕತೆ ಏನಿದೆ ಅಂತ ಗೊತ್ತಾಗಬೇಕಾದ್ರೆ ಜನರ ಸಂಕಷ್ಟದಲ್ಲಿದ್ದಾಗ ನಾವು ಯಾವ ರೀತಿ ನಡ್ಕೊಳ್ತೇವೆ ಅದು ಬಹಳ ಮುಖ್ಯ. ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ನಡ್ಕೊಂಡಿರುವಂತಹ ರೀತಿಯನ್ನು ನೋಡಿದಾಗ ಇಡೀ ವಿಶ್ವವೇ ಇವತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ. ನಮಗೆ ವ್ಯಾಕ್ಸಿನೇಷನ್ ಅಷ್ಟೇ ಅಲ್ಲ, ಬಡ ಜನಕ್ಕೆ 24 ದೇಶಕ್ಕೆ ಅದನ್ನು ಕೊಟ್ಟು ಇಡೀ ವಿಶ್ವಮಾನ್ಯ ಒಂದು ನಾಯಕತ್ವವನ್ನು ಇವತ್ತು ಭಾರತಕ್ಕೆ ಕೊಟ್ಟಿರೋದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಒಂದೇ ದಿವಸದಲ್ಲಿ ಎಲ್ಲವನ್ನು ಕೂಡ ಮಾಡೋಕ್ಕಾಗಲಿಲ್ಲದರೂ ಕೂಡ ಕಷ್ಟ ಕಾಲದಲ್ಲಿದ್ದಾಗ ನೆರವು ಮಾಡಿರುವಂಥದ್ದು ನಾವೆಂದೂ ಕೂಡ ಮರಿಬಾರ್ದು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಕಾಂಗ್ರೆಸ್ನವರು ದಿವಾಳಿಯಾಗಿದ್ದಾರೆ. ಅವರು ಬೌದ್ಧಿಕವಾಗಿ ದಿವಾಳಿಯಾಗಿದ್ದಾರೆ. ಅವರು ರಾಜಕೀಯವಾಗಿ ದಿವಾಳಿಯಾಗಿದ್ದಾರೆ. ಅವರು ಸಂಘಟನಾತ್ಮಕವಾಗಿ ಕೂಡ ದಿವಾಳಿಯಾಗಿದ್ದಾರೆ. ಹೀಗಾಗಿ ಇವತ್ತು ಅವರು ದೇಶದಲ್ಲಿ ಮತ್ತೊಮ್ಮೆ ಅರಾಜಕತೆಯನ್ನು ಹುಟ್ಟಿಸುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಎಲ್ಲಿ ಶಾಂತಿ ಇರ್ತಿದೆ ಅಲ್ಲಿ ಪ್ರಗತಿ ಮಾಡೋಕ್ಕೆ ಸಾಧ್ಯ. ಅವ್ರಿಗೆ ಶಾಂತಿ ಬೇಕಾಗಿಲ್ಲ, ಅಧಿಕಾರ ಬೇಕು. ಅಧಿಕಾರಕ್ಕಾಗಿ ಯಾವುದೇ ಮಾರ್ಗವನ್ನು ಹಿಡಿಯಕ್ಕೆ ತಯಾರಿದ್ದಾರೆ. ಸಣ್ಣ ಸಣ್ಣ ವಿಚಾರವನ್ನು ತೆಗೆದುಕೊಂಡು ಬೀದಿಗಿಳಿದು ಅರಾಜಕತೆಯನ್ನು ಮಾಡಿ ಸಮಾಜದಲ್ಲಿ ಗೊಂದಲವನ್ನು ಹುಟ್ಟಾಕಿ ಸಮಾಜವನ್ನು ಒಡೆದು ಇವತ್ತು ಕ್ಷೋಭೆಯನ್ನು ಉಂಟು ಮಾಡುವಂಥ ಎಲ್ಲ ಪ್ರಕ್ರಿಯೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಭಾರತ ದೇಶದ ಜನ ಇದನ್ನು ಒಪ್ಪುವುದಿಲ್ಲ. ಇದೇ ತಿಂಗಳು ಜೂನ್ 25ರಂದು ಎಮರ್ಜೆನ್ಸಿ ಎಲ್ಲರನ್ನೂ ಕೂಡ ಜೈಲಿಗೆ ಹಾಕಿದರು. ಈಗ ತಾನೇ ಹೇಳಿದರು ನಮ್ಮ ರೆಡ್ಡಿಯವರು, ಹಿರಿಯರು, ಅವ್ರನ್ನ ಎಮರ್ಜೆನ್ಸಿಯಲ್ಲಿ 75ರಲ್ಲಿ ಜೈಲಿಗೆ ಹಾಕಿದ್ರು. ಚಿತ್ರದುರ್ಗದಲ್ಲಿ ಹಲವಾರು ಜನರನ್ನು ಜೈಲಿಗೆ ಹಾಕಿದ್ರು, ಬೆಂಗಳೂರಿನಲ್ಲಿ ಹಾಕಿದ್ರು, ಇಡೀ ಕರ್ನಾಟಕ ಭಾರತ ದೇಶದಲ್ಲಿ ಹಾಕಿದ್ರು. ನಮ್ಮ ನಾಯಕರಾದಂಥ ಅಟಲ್ ಬಿಹಾರಿ ವಾಜಪೇಯಿ, ಆದ್ವಾನಿ ಅವ್ರನ್ನ ಬೆಂಗಳೂರು ಜೈಲಿನಲ್ಲಿ ಇಟ್ಟಿದ್ರು. ಇವರೆಲ್ಲರೂ ಕೂಡ ಯಾವುದೇ ರೀತಿಯ ವ್ಯಕ್ತಿ ಸ್ವಾತಂತ್ರ್ಯ ಇರಬಾರ್ದು, ಪತ್ರಿಕೆ ಸ್ವಾತಂತ್ರ್ಯ ಇರಬಾರ್ದು. ಪತ್ರಿಕೆಯಲ್ಲಿ ಏನು ಅವ್ರಿಗೆ ತೋರಿಸ್ದೇನೆ, ಸೆನ್ಸರ್ ಇಲ್ದೇನೆ, ಅದರ ಅನುಮತಿ ಇಲ್ದೇನೆ ಪ್ರಿಂಟ್ ಮಾಡೋಂಗಿಲ್ಲ. ಮತ್ತು ಸರ್ಕಾರ ವಿರುದ್ಧ ಯಾರು ಕೂಡ ಮಾತನಾಡುವುದಿಲ್ಲ.
ಯಾರಾದರೂ ಅಲ್ಲಿ ರಸ್ತೆ ಮೇಲೆ ನಿಂತು ಏನಾರ ಮಾತನಾಡಿದ್ರೆ ಒದ್ದೊಳಗೆ ಹಾಕ್ತಿದ್ರು. ಪೊಲೀಸರು ಯಾವಾಗ ಬೇಕಾದಾಗೂ ಶಾಲೆ ಕಾಲೇಜ್ ಒಳಗಡೆ ನುಗ್ಗಿ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡ್ಬೋದು. ನಾವು ಕಣ್ಣಾರೆ ನೋಡಿದ್ದೇವೆ ಎಮರ್ಜೆನ್ಸಿ. ಅಂಥ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತದೆ, ನಾಗರಿಕ ಹಕ್ಕು ಬಗ್ಗೆ ಮಾತನಾಡ್ತದೆ, ನಾಗರಿಕ ಸ್ವತಂತ್ರ ಬಗ್ಗೆ ಮಾತನಾಡ್ತದೆ. ಇವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯಾಕೆ? ರಾಹುಲ್ ಗಾಂಧಿ ಅವ್ರನ್ನ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಹಣಕಾಸಿನ ದುರ್ವ್ಯವಹಾರ ಮಾಡಿದಕ್ಕಾಗಿ ವಿಚಾರಣೆ ಕರೆದ್ರೆ ಇವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಂದರೆ ಗಾಂಧಿ ಕುಟುಂಬ ಎಲ್ಲ ಕಾನೂನಿಗೆ ಮೀರಿ ದೊಡ್ಡವರ? ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಎಲ್ಲಕ್ಕಿಂತ ದೊಡ್ಡದು ಯಾವುದಪ್ಪ ಅಂತಂದರೆ ಅದು ನ್ಯಾಯ, ಮತ್ತು ಅದನ್ನು ನ್ಯಾಯವನ್ನು ಕೊಡುವಂತಹ ಒಂದು ವಸ್ತು ಯಾವುದಪ್ಪ ಅಂತಂದರೆ ಅದು ಕಾನೂನು. ಎಲ್ಲರಿಗಿಂತ ದೊಡ್ಡದದು. ಅದರ ಕೆಳಗಡೆನೇ ಎಲ್ಲರೂ. ನಮ್ಮ ಹಲವಾರು ನಾಯಕರನ್ನ ವಿನಾಕಾರಣ ಜೈಲಿಗಿಟ್ಟಿದ್ರು. ಅವಾಗ ನಾವು ಇದೇ ಥರ ಸ್ಟ್ರೈಕ್ ಮಾಡಿದ್ವಾ? ಅವಾಗ ಎಷ್ಟು ದುರುಪಯೋಗ ಆಗಲಿಲ್ಲ. ಇದೇ CBI, ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇಡೀ ಜಗತ್ ಕರೀತು. ನೆನಪು ಮಾಡ್ಕೋಬೇಕು, ಇವರೆಲ್ಲ ಅಧಿಕಾರಿಗಳು ತಮ್ಮ ಕೈಯಲ್ಲಿ ಅಧಿಕಾರ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡಿಕೊಂಡಿದ್ದಾರೆ, ಎಷ್ಟು ಜನರಿಗೆ ಅನ್ಯಾಯವನ್ನು ಮಾಡಿದ್ದಾರೆ, ಎಷ್ಟು ಹಣವನ್ನು ಲೂಟಿ ಮಾಡಿದ್ದಾರೆ, ದೇಶವನ್ನು ಎಷ್ಟು ಬಾಹ್ಯ ಶಕ್ತಿಗಳಿಂದ ಕುಂದಿಸಿದ್ದಾರೆ. ಸಣ್ಣ ಸಣ್ಣ ರಾಷ್ಟ್ರಗಳು ನಮ್ಮನ್ನು ಹೆದರಿಸುವಂತಹ ಪರಿಸ್ಥಿತಿ ಬಂದಿತ್ತು. ನೆನಪು ಮಾಡಿಕೊಳ್ಳಿ. ಈಗ ಅಧಿಕಾರಕ್ಕಾಗಿ ಭಾಳ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದಾರೆ. ಇವರಿಗೆ ಈ ದೇಶವನ್ನು, ಈ ನಾಡನ್ನು ಮುನ್ನಡೆಸುವಂಥ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಕರ್ನಾಟಕದ ಕಾಂಗ್ರೆಸ್ ನಾಯಕರು ನಾವು ಈಗಾಗಲೇ ಅಧಿಕಾರಕ್ಕೆ ಬಂದೇವೆ ಅಂತ ಹೇಳಿ ಪೋರ್ಟ್ಫೋಲಿಯೋಗೆ ಜಗಳ ಆಡ್ತಾ ಇದ್ದಾರೆ. ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಳುಗಿ ಹೋಗಿದೆ. 2023 ಮೂಲತ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಹಡಗ ಮುಳುಗಲಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸಮಯ ಭಾಳಾಗಿದೆ, ಮತ್ತೆ ನಮ್ಮ ನಾಯಕರು ದಿಲ್ಲಿಗೆ ಹೋಗಬೇಕಾಗಿದೆ. ಆದ್ದರಿಂದ ಕೊನೆಯದಾಗಿ ಇಷ್ಟೇ ಹೇಳಿ ಬಯಸ್ತೇನೆ, ತಾವೆಲ್ಲ ಭಾರತೀಯ ಜನತಾ ಪಕ್ಷದ ಜನಪ್ರತಿನಿಧಿಗಳು ಮತ್ತು ಎಲ್ಲ ಹಿರಿಯ ಕಾರ್ಯಕರ್ತರಿದ್ದೀರಿ. ಇಡೀ ಸಂಘಟನಾ ಶಕ್ತಿ ಒಂಗೂಡಿಸಿ ನಾವು ಮುನ್ನಡೆದ್ರೆ 2023 ಚುನಾವಣೆಯಲ್ಲಿ ಮತ್ತೊಮ್ಮೆ ವಿಧಾನಸಭೆಯ 3ನೇ ಮಹಡಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಮಲ ಖಂಡಿತವಾಗಿಯೂ ಅರಳಲಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮದು ಭಾರತ್ ಮಾತಾ ಕಿ ಜೈ, ಕಾಂಗ್ರೆಸ್ ಇದ್ದು ಸೋನಿಯಾ ಮಾತಾ ಕಿ ಜೈ. ನೀವು ಹೇಳಿ, ಭಾರತ್ ಮಾತೆಗೆ ಜೈ ಆಗ್ತದೋ ಯಾರಿಗೆ ಜೈ ಆಗ್ತದೋ? ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇಲ್ಲಿ ಎಲ್ಲ ನೀವು ಜನಪ್ರತಿನಿಧಿ ಬಂದಿದ್ದೀರಿ. ನಿಮ್ಮ ಅಭಿಲಾಷ ಇದೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರ ಗೌರವವನ್ನು ಹೆಚ್ಚಿಸಬೇಕು ಅಂತ. ಇದು ನಿಮ್ಮ ಬೇಡಿಕೆ. ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರು ತಂದಿದ್ದಾರೆ. ಖಂಡಿತವಾಗೂ ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸುದ್ದಿಯನ್ನು ಅತಿ ಶೀಘ್ರದಲ್ಲಿ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ ನಮ್ಮೆಲ್ಲ ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲರ ಉತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾವು ಹೇಳಿದಂತಹ ಗ್ರಾಮ ಪಂಚಾಯತ್ನ ಸದಸ್ಯರು, ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ಗೌರವ ವೇತನವನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದಾಗ ಅವರು ಅದಕ್ಕೆ ಪೂರಕವಾಗಿ ನಮಗೆ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೇವೆ ಅಂದಿದ್ದಾರೆ. ದಯಮಾಡಿ ಅವರಿಗೆ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರಿಗೆ ಉತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳುವಂಥದ್ದನ್ನಾಗಿ. ನಮ್ಮ ಹಿರೇಕೆರೂರು ಕ್ಷೇತ್ರದ ಶಾಸಕರು, ಕೃಷಿ ಸಚಿವರು ಶ್ರೀಯುತ JP ನಡ್ಡಾ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಬಂಧುಗಳೇ, ನಾವೆಲ್ಲರೂ ಕಾತುರದಿಂದ ಕಾಯ್ತಿರುವಂತಹ ನಮ್ಮ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು
ಇಡೀ ಸಂಘಟನೆಯನ್ನ ಬಲಿಷ್ಠವಾಗಿ ಮಾಡ್ತಾ ಇರುವಂತಹ ಶ್ರೀಯುತ ಜಗತ್ ಪ್ರಕಾಶ್ ನಡ್ಡಾ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ಐ ರಿಕ್ವೆಸ್ಟ್ ಹಿಮ್ ಟು ಅಡ್ರೆಸ್ ದಿಸ್ ಗ್ಯಾದರಿಂಗ್. ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರಿಗೆ आज के इस हमारे पंचायत के प्रधान के सम्मेलन में उपस्थित हमारे यशस्वी मुख्यमंत्री सम्मानीय बसवराज बोम्मई जी, हमारे प्रदेश के अध्यक्ष श्री नलिन कटील जी, हमारे भारत सरकार में मंत्री श्री नारायण स्वामी जी, हमारे राष्ट्रीय महामंत्री और कर्नाटक के प्रभारी अरुण सिंह जी, हमारे चित्रदुर्ग के डिस्ट्रिक्ट के इंचार्ज मिनिस्टर श्री पाटिल जी, श्री रामावलू जी, कोटा श्रीनिवास पुजारी जी, लक्ष्मण साउदी जी, अरुण कुमार जी, हमारे महामंत्री संगठन श्री GM सिद्धेश्वरा जी, जो हमारे लोकसभा में साथी हैं, सांसद हैं, श्री GH थिप्पा रेड्डी जी, श्री चंद्रप्पा जी, श्री गूली हटी जी, श्रीमती पूर्णिमा श्रीनिवास जी, श्री YA नारायण स्वामी जी, श्री चिदानंद गौड़ा जी, श्री KS नवीन जी, श्री मुरली जी और हमारे सभी वरिष्ठ साथीगण, यहाँ उपस्थित सारे प्रदेश से आए हुए पंचायत के प्रधान, जिन्हें आप सरपंच कहते हैं, और हमारे इस जिला के सभी वरिष्ठ पदाधिकारी और कार्यकर्ता बंधु, मीडिया के मेरे साथी, प्रिंट मीडिया और इलेक्ट्रॉनिक मीडिया के मेरे साथी, मेरा यह सौभाग्य है कि मुझे आज पंचायत के प्रधानों को, पूरे प्रदेश के सरपंचों को संबोधित करने का सौभाग्य मिला है और अपने इस जिले के दूर दूर से आए हुए कार्यकर्ताओं की बड़ी संख्या यहां देख रहा हूं और आपका मैं जोश भी देख रहा हूं। मैं आपका अभिनंदन करता हूं, स्वागत करता हूं और साथ ही साथ यह जोश, यह उत्साह इस बात को मुझे आश्वस्त करता है कि आने वाले विधानसभा में आपने तय कर लिया है कि फिर से कमल ही खिलाएंगे, कमल ही खिलाएंगे। मित्रों, जब मैं कर्नाटक में आया हूं तो मैं ये कह सकता हूं कि यह बहुत ही सांस्कृतिक भूमि है, ये गुरुओं की भूमि है, ये प्राकृतिक सौंदर्य की भूमि है, ये शौर्य का प्रतीक रखने वाली भूमि है और ये सामाजिक परिवर्तन लाने वाले हमारे भगवान ऋषि मुनियों की भूमि है। ऐसे भूमि को मैं नमन करता हूं और आशीर्वाद लेता हूं। आज मैं जब यहां इस पवित्र स्थान पर आया हूं तो मैं अगर भगवान बसवन्ना को याद न करूं, नारायण गुरु भगवान को याद न करूं, तो शायद मेरी यात्रा अधूरी होगी। इसलिए उन ऋषि मुनियों को भी और भगवान को भी याद करते हुए, हमारे सभी लोगों को प्रणाम करते हुए मैं अपनी बात को प्रारंभ करता हूं। ಇದು ನನ್ನ ಸೌಭಾಗ್ಯ. ನಾನು ಇಂದು ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿರುವಂತ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ನಮ್ಮನ್ನೆಲ್ಲರನ್ನು ನೋಡಿ ನನಗೆ
ತುಂಬಾ ಮನ ತುಂಬಿ ಸಂತೋಷ ಆಗಿದೆ. ನಿಮ್ಮೆಲ್ಲರೂ ನೋಡಿ ನನಗೆ ಸಂತೋಷ ಆಗಿದೆ. ಇವತ್ತು ನಾನು ಕರ್ನಾಟಕಕ್ಕೆ ಬಂದು ನೋಡಿದಂತ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ನಿಮ್ಮೆಲ್ಲರ ಶಕ್ತಿಯಿಂದ ನೀವೆಲ್ಲರೂ ಮತ್ತೊಮ್ಮೆ 2023ರಲ್ಲಿ ಆಯ್ಕೆಯನ್ನ ಮಾಡೇ ಮಾಡ್ತೀರಾ ಅಂತ ವಿಶ್ವಾಸ ಈ ಸಭೆಯಲ್ಲಿ ನನಗೆ ಕಾಣ್ತಾ ಇದೆ. ಕರ್ನಾಟಕ ಪ್ರದೇಶ ಸಾಂಸ್ಕೃತಿಕ ಪ್ರದೇಶ, ಋಷಿಮುನಿಗಳ ಪ್ರದೇಶ, ಗುರು ಶರಣರ ಪ್ರದೇಶ, ಕಾಡು ಮೇಡುಗಳ ಪ್ರದೇಶ. ಈ ಪ್ರದೇಶಕ್ಕೆ ನಾನು ತಲೆಬಾಗಿ ಶಿರಬಾಗಿ ನಮಸ್ಕಾರವನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ನಾಡಿನ ಶರಣರಾದಂಥ ಬಸವೇಶ್ವರರನ್ನ, ನಮ್ಮ ನಾರಾಯಣ ಗುರುಗಳನ್ನ, ಅದೇ ರೀತಿ ಎಲ್ಲ ಧರ್ಮ ಗುರುಗಳನ್ನ ನಾನು ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ನಾನು ನನ್ನ ಮಾತುಗಳನ್ನ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. मित्रों, अभी आपके सामने हमारे यशस्वी मुख्यमंत्री बोमई साहब ने अपने लंबे व्याख्यान में इस बात को बताया कि कैसे प्रधानमंत्री मोदी जी के कार्यक्रम आपको जमीनी स्तर पर जीवन शैली को ऊंचा करने में अपना योगदान कर रहे हैं. इसलिए मैं उन बातों को बाद में थोड़ी देर के लिए छूऊंगा, उस पर चर्चा करूंगा. लेकिन आप पंचायत के प्रधान आए हैं, इसलिए आपको मैं एक बात बताना चाहता हूं कि राजनीति में एक बात हमेशा याद रखो, अगर उजाले का मजा लेना है तो अंधेरे को हमेशा याद रखो. अगर बुरे दिन का पता ना हो तो अच्छे दिन का स्वाद नहीं आएगा. अगर बुरे दिन की जानकारी ना हो तो अच्छे दिन का समझ नहीं आएगा. यहां बोमई साहब बैठे, यहां लक्ष्मण साउदी बैठे हैं, यहां नवीन जी बैठे हैं, बाकी सब बैठे हैं, सिद्धेश्वर जी बैठे हैं. इनसे पूछो कि आज से 15 साल 20 साल पहले पंचायत को कितना पैसा विकास के लिए आता था. पूछो इनसे. आपको एक तस्वीर खिंचेगी. रामलू जी से पूछो, आपको पता चलेगा कि एक पंचायत को अगर 20 लाख मिल जाते थे, 10 लाख मिल जाते थे, तो पंचायत का प्रधान पीठ ठोक के बोलता था, मैं बहुत बड़ा शेर हूं, मैं ये पैसे आपके विकास के लिए लाया हूं. आज एक एक पंचायत को करोड़ों रुपए हर साल विकास के लिए मिल रहे हैं. यह परिवर्तन है. और मैं ये भी बताना चाहता हूं, यहां मुख्यमंत्री जी बैठे, पता कीजिएगा, पहले ये पैसा दिल्ली से चलता था, बंगलौर में रुक जाता था, और बंगलौर में पहले प्रदेश के एम्प्लॉय को पैसा देने के लिए तनख्वाह में डाइवर्ट होता था, और फिर जब पैसा बच जाता था तो धीरे से वो पंचायतों के लिए ट्रांसफर होता था. लेकिन आज दिल्ली से मोदी जी का पैसा सीधा चलता है और वो रुकता है तो पंचायत घर में जाकर रुकता है, बीच में कोई नहीं आता. और आपको ये भी बताऊंगा कि आज से 12-13 साल पहले प्रति व्यक्ति प्रति साल 54 रुपए आते थे विकास के लिए, 54 रुपीज पर पर्सन, अगर मैं उस हिसाब को जोड़ूं. और आज 15वें वित्त आयोग और 14वें वित्त आयोग के बाद 674 रुपए प्रति व्यक्ति के हिसाब से विकास के लिए आता है. यह भी हमको समझना होगा, यह भी हमको ध्यान में रखना होगा. मित्रों, सारी स्कीम्स की आपके सामने चर्चा हुई है, लेकिन शायद आपको मालूम नहीं होगा कि गांव का आदमी कभी भी बैंक से लोन लेने के लिए अपने घर की प्रॉपर्टी बैंक को नहीं गिरवी रख सकता था, या उस पर वह लोन नहीं ले सकता था. मैं ठीक बोल रहा हूं कि नहीं बोल रहा हूं? मैं ठीक बोल रहा हूं कि नहीं बोल रहा हूं? आज स्वामित्व योजना के तहत
प्रॉपर्टी कार्ड्स के लिए लगभग 1.5 लाख गांव का ड्रोन से सर्वे हो चुका है और लगभग 85 लाख प्रॉपर्टी कार्ड बांट दिए गए हैं और आने वाले समय में 2.2 करोड़ लैंड के प्लॉट्स का प्रॉपर्टी राइट गांव के प्रधानों को और गांव के लोगों को मिल जाएगा। इस बात को भी हमको समझना चाहिए। ಸ್ನೇಹಿತರೆ, ನಾವೊಂದು ಪ್ರಧಾನಮಂತ್ರಿಗಳು ಯಾವುದೇ ಕಾರ್ಯಕ್ರಮವನ್ನು ಕೊಟ್ಟರು ಸಮಾಜದ ಕಟ್ಟ ಕಡೆ ವ್ಯಕ್ತಿಯನ್ನ ಬದಲಾಯಿಸುವಂತ ಕಾರ್ಯಕ್ರಮವನ್ನ ಕೊಡುವಂತದ್ದು ನಾವೆಲ್ಲರೂ ನೆನೆಸ್ಕೋಬೇಕು. ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ತಮ್ಮ ಹೆಚ್ಚಿನ ಅನುದಾನಗಳನ್ನ ಗ್ರಾಮ ಪಂಚಾಯತಿಗೆ ಕೊಡೋದ್ರ ಮೂಲಕ ಗ್ರಾಮ ಪಂಚಾಯತಿಗಳ ಸಶಕ್ತೀಕರಣವನ್ನ ಮಾಡುವಂತದನ್ನ ಮಾಡಿದ್ದಾರೆ. ಇಲ್ಲೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ನೀವು ಕೂತಿದ್ದೀರಾ. ನೀವು ಏನಾದ್ರೂ ಒಂದು ಜ್ಞಾಪಿಸ್ಕೋಬೇಕು ಅಂತಂದ್ರೆ ಕತ್ತಲಿಗೆ ಬೆಳಕಿಗಿಂತ ಮುಂಚೆ ಏನಿತ್ತು, ಕತ್ಲೆ ಹೇಗಿತ್ತು ಅನ್ನೋಂಥದ್ದನ್ನ ಜ್ಞಾಪಿಸ್ಕೋಬೇಕಿತ್ತು, ಕಷ್ಟ ಹೇಗಿತ್ತು ಅನ್ನೋಂಥದ್ದನ್ನ ನಾವು ನೆನಪು ಮಾಡ್ಕೋಬೇಕು. 12-13 ವರ್ಷದ ಕೆಳಗೆ ಪಂಚಾಯಿತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ದೆಹಲಿಯಿಂದ ಬರ್ತಿದ್ದಂತ ಹಣ ಕೇವಲ 54 ರೂಪಾಯಿಗಳಷ್ಟೇ. ಆದ್ರೆ ಇವತ್ತು ಪ್ರಧಾನಮಂತ್ರಿಗಳು ಪಂಚಾಯಿತಿಗೆ ಕೊಡ್ತಾ ಇರುವಂತ ಹಣ ಪ್ರತಿಯೊಬ್ಬ ವ್ಯಕ್ತಿಗೆ 650ಕ್ಕಿಂತ ಹೆಚ್ಚು ರೂಪಾಯಿ ಹಣ ಕೇಂದ್ರದಿಂದ ಹಣ ಕೊಡುವಂತ ಕೆಲಸ ಆಗ್ತಾ ಇದೆ. ಅದೇ ರೀತಿ ಇವತ್ತು ಭೂ ದಾಖಲೆಗಳನ್ನ ಡ್ರೋನ್ ಮೂಲಕ ಸರ್ವೆಯನ್ನ ಮಾಡಿ ಎಲ್ಲ ಭೂ ದಾಖಲೆಗಳನ್ನ ಪಂಚಾಯಿತಿಗಳ ಮೂಲಕ ಪ್ರತಿಯೊಂದು ಮನೆಗಳಿಗೆ ತಲುಪಿಸುವಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಪಂಚಾಯಿತಿಗಳ ಮೂಲಕ ಮಾಡ್ತಾ ಇದೆ. ಪಂಚಾಯಿತಿಗಳಿಗೆ ಹೆಚ್ಚಿನ ಶಕ್ತಿಯನ್ನ ಕೊಡುವಂತ ಕೆಲಸ ಇವತ್ತು ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬಂಧುಗಳೇ, ग्राम स्वराज अभियान के तहत जहां ग्राम को विकास करने का योजना तो बनाया ही है, लेकिन इसके साथ साथ जो वाइब्रेंट विलेज, वाइब्रेंट गांव की कल्पना है, उसमें यह तय हुआ है कि गांव का विकास कोई बंगलौर का अफसर आकर के आपका नहीं करेगा, कोई आपके चित्रदुर्ग का डिप्टी कमिश्नर नहीं करेगा। अब आपका विकास करने के लिए ग्राम डेवलपमेंट प्रोग्राम का प्लान बनाएंगे तो वहां के लोग बनाएंगे और लगभग 2.5 लाख गांव में यह प्लान अपलोड हो चुका है। अब जो जनता कहेगी वही विकास होगा और उस पर डीसी उसको पैसा देगा। यह हमको समझना चाहिए, यह अंतर आया है। और इसके साथ साथ जब मैं डिजिटलाइजेशन की बात करूं तो आपको जानकर के खुशी होगी कि 1,60,000 किलोमीटर ऑप्टिकल फाइबर बिक चुका है और लगभग 1,08,000 गांव को ऑप्टिकल फाइबर से जोड़ दिया गया है। यह डिजिटल इंडिया है जिसको हमको समझना चाहिए। ಇವತ್ತು ನಾವು ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಆ ಹಳ್ಳಿಯ ಅಭಿವೃದ್ಧಿಯ ಯೋಜನೆಯನ್ನ ಬೆಂಗಳೂರಿನಲ್ಲಿ ಕುತ್ಕೊಂಡಂತ ಯಾವುದೋ ಅಧಿಕಾರಿ ತನ್ನ ಕಚೇರಿಯಲ್ಲಿ ಕುತ್ಕೊಂಡು ಮಾಡುವಂತದ್ದಲ್ಲ. ಇವತ್ತು ಚಿತ್ರದುರ್ಗದಲ್ಲಿರುವಂತ ಹಳ್ಳಿಯ ಅಭಿವೃದ್ಧಿ ಆಗಬೇಕು ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್ ಡಿಸಿ ಅನ್ನ ಅಭಿವೃದ್ಧಿ ಅವ್ರು ಕುತ್ಕೊಂಡು ಮಾಡಲ್ಲ. ಇವತ್ತು ಆ ಹಳ್ಳಿಯ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಆ ಅಭಿವೃದ್ಧಿಯ ಯೋಜನೆ ಪೂರ್ತಿ ಹಳ್ಳಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಕೂರುವಂತ ರೀತಿಯಲ್ಲಿ ನಾವು ಇವತ್ತು ಡಿಜಿಟಲ್ ಇಂಡಿಯಾ ಮೂಲಕ ಎಲ್ಲ ಪಂಚಾಯತಿಗಳನ್ನ ಇಂಟರ್ನೆಟ್ ಸೌಲಭ್ಯದ ಮೂಲಕ ಒದಗಿಸುವಂತ ಕೆಲಸವನ್ನ ಮಾಡಿದ್ದೇವೆ. ಇವತ್ತು ಗ್ರಾಮದಲ್ಲಿ ಆಗ್ಬೇಕಾಗಿರುವಂತ ಕೆಲಸವನ್ನ ಗ್ರಾಮ ಪಂಚಾಯತಿಗಳ ನಿರ್ಧಾರ ಮಾಡುವಂತ ಶಕ್ತಿಯನ್ನ ಇವತ್ತು ನಾವು ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟಿದ್ದೇವೆ. कर्नाटक सरकार ने जो अमृत ग्राम योजना बनाई है उसको हम चाहेंगे कि ग्राम के पंचायत अच्छी तरीके से पढ़कर उस कार्यक्रम को आगे बढ़ाएं। मैं बोमई साहब को बधाई देना चाहता हूं जिन्होंने इस अमृत योजना के तहत गांव को वाइब्रेंट बनाते हुए उसके विकास के काम को आगे बढ़ाया है। मुझे इस बात की भी खुशी है कि आज कर्नाटक ODF हो गया है, ओपन डेफिकेशन फ्री हो चुका है और लगभग 3,585 ग्राम पंचायत जो हैं वहां सॉलिड वेस्ट मैनेजमेंट का भी कार्यक्रम हो गया है। मुझे इस बात की भी खुशी है कि यह पहला स्टेट है, पहला राज्य है जहां रूरल सैनिटेशन की पॉलिसी बनी है। और मुझे इस बात की भी खुशी है कि जल जीवन मिशन में 42.6 लाख यानी 42,60,000 रूरल हाउस होल्ड को फंक्शनल हाउस होल्ड टैप वाटर पहुंचा दिया गया है। यह एक बहुत बड़ी एक विकास का कार्य हुआ है जहां की आपको 42.6 लाख हाउस होल्ड को
टैप वाटर से जोड़ दिया गया है, यह भी हम आपको बताना चाहेंगे। मित्रों, मैं एक बात और कहना चाहता हूं कि पंचायत के प्रधानों से मैं निवेदन करना चाहता हूं कि आप लास्ट बेनिफिशियरी तक केंद्र के और प्रदेश की योजनाएं पहुंच रही हैं कि नहीं पहुंच रही हैं, इसकी चिंता करना आपका काम है। आपको जानना चाहिए, मैं आखिरी समय नहीं रखना चाहता हूं, लेकिन कर्नाटक ने उज्ज्वला योजना में बहुत अच्छा काम किया है। कर्नाटक ने प्रधानमंत्री आवास योजना में बहुत अच्छा काम किया है। कर्नाटक ने आयुष्मान भारत में बहुत अच्छा काम किया है। कर्नाटक ने प्रधानमंत्री गरीब कल्याण अन्न योजना में बहुत अच्छा काम किया है। कर्नाटक ने प्रधानमंत्री किसान सम्मान निधि में बहुत अच्छा काम किया है। लेकिन ये यहां बैठे लोगों की ये जिम्मेवारी है कि अंतिम व्यक्ति तक ठीक से मोदी जी का और बोमई साहब का दिया हुआ जो सफल सपोर्ट है वह पहुंच रहा है और ठीक ढंग से मिल रहा है, इसकी चिंता करना हमारे कार्यकर्ताओं का काम है। यह मैं आपसे निवेदन करना चाहता हूं। ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಅಮೃತ ಯೋಜನೆಗಳು ಅತ್ಯಂತ ಯಶಸ್ವಿಯಾಗಿ, ಅಮೃತ ಗ್ರಾಮ ಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ. ಅದೇ ರೀತಿ ನಾನು ಕರ್ನಾಟಕವನ್ನ ಮತ್ತೊಮ್ಮೆ ಶ್ಲಾಘನೆಯನ್ನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಬಯಲು ಶೌಚ ಮುಕ್ತ ರಾಜ್ಯಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಕರ್ನಾಟಕ ಇದೆ. ಬಯಲು ಶೌಚ ಮುಕ್ತ ರಾಜ್ಯಗಳಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಅದೇ ರೀತಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಇವತ್ತು ಮನೆ ಮನೆಗೆ ಶುದ್ಧ ಕುಡಿಯುವ ನೀರನ್ನು ಕೊಡೋದ್ರಲ್ಲೂ ಕೂಡ ಕರ್ನಾಟಕ ಅತ್ಯಂತ ಹೆಚ್ಚಿನ ಸಂಖ್ಯೆಗೆ ಮನೆಗಳಿಗೆ ಶುದ್ಧ ನೀರು ಕೊಡುವಂತ ಯೋಜನೆಗಳನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ನಾನು ಕಾರ್ಯಕರ್ತರಲ್ಲಿ ಒಂದು ವಿನಂತಿಯನ್ನ ಮಾಡ್ತೇನೆ. ಏನು ನರೇಂದ್ರ ಮೋದಿ ಅವರು ಕೊಡ್ತಾರಂತ ಯೋಜನೆಗಳ ಫಲಾನುಭವಿಗಳಿಗೆ ಆ ಯೋಜನೆಗಳು ತಲುಪಿಸುವಂತದ್ರಲ್ಲಿ ನಿಮ್ಮ ಪಾತ್ರ ಬಹಳ ಪ್ರಮುಖವಾಗಿದೆ. ನೀವು ಅದರ ಕಡೆ ಗಮನವನ್ನ ಕೊಡಬೇಕು. ಎಲ್ಲರಿಗೂ ಆ ಯೋಜನೆ ತಲುಪೋ ರೀತಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲೂ ವಿನಂತಿಯನ್ನ ಮಾಡ್ತಾ ಇದ್ದೇನೆ. एक मेरा और निवेदन है प्रधान के प्रदेश हमारे पंचायत के प्रधान से, वो यह है कि हमको सारे देश को सोशल सिक्योरिटी में, सामाजिक सुरक्षा में लाना है। और सामाजिक सुरक्षा में लाने के लिए अटल पेंशन योजना, प्रधानमंत्री जीवन ज्योति बीमा योजना और प्रधानमंत्री सुरक्षा बीमा योजना, इन सारी योजनाओं में हमारे गांव का कोई भी आदमी छूट नहीं जाना चाहिए। दिस इज द टास्क विच आई एम ट्राइंग टू गिव टू दी पंचायत प्रधान्स. Ensure that every single citizen of your panchayat should be enrolled in Atal Pension Yojana. He should be made to be the part of Pradhan Mantri Suraksha Bima Yojana and Pradhan Mantri Jeevan Jyoti Bima Yojana, जिसमें सिर्फ थोड़ा सा प्रीमियम देने के बाद उसको 2 लाख रुपए का कवर मिलता है। हम सामाजिक सुरक्षा की ओर आगे बढ़ सके, इसकी हमको चिंता करनी है। मैं एक निवेदन और करूंगा कि सौभाग्य योजना में जो हाउस होल्ड को इलेक्ट्रिसिटी मिल रही है, वो इलेक्ट्रिसिटी ज्यादा से ज्यादा लोगों को मिले, इसकी चिंता करना भी हमारी जिम्मेवारी है। मैं यह भी निवेदन करूंगा कि आयुष्मान भारत में अभी हमने 50 करोड़ लोगों को कार्ड से जोड़ा है। उसमें बहुत से लोग हैं जिनको अभी कार्ड लेना बाकी है, उनको भी कार्ड मिले और वह गोल्डन कार्ड के माध्यम से 5 लाख रुपए का उपयोग कर सके। इसके लिए हमको काम करने की जरूरत है। मुझे खुशी है कि 3 करोड़ लोगों ने इसकी सुविधा उठा ली है और 23,000 करोड़ रुपए भारत सरकार के गंभीर बीमारियों के इलाज के लिए खर्च हो चुके हैं। यह भी मैं आपको बताना चाहता हूं। ಇಲ್ಲಿ ಬಂದರಂತ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ನಾನೊಂದು ವಿನಂತಿಯನ್ನ ಮಾಡ್ತೇನೆ. ಇವತ್ತು ಸಾಮಾಜಿಕ ಭದ್ರತೆ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಈ ಸಮಾವೇಶ ಮುಗಿದ ತಕ್ಷಣ ತಾವು ವಾಪಸ್ ಊರಿಗೆ ಹೋದ ತಕ್ಷಣ ನಾವು ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಸಿಗುವಂತ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸಿ ಅವರ ಫಲಾನುಭವಿಗಳನ್ನ ಗುರುತಿಸಿ ಅವರಿಗೆ ಪಿಂಚಣಿ, ಅಟಲ್ ಪಿಂಚಣಿ, ಸುರಕ್ಷಾ ಬಿಮಾ ಯೋಜನೆ, ಈ ರೀತಿಯಾದಂತಹ ಸಾಮಾಜಿಕ ಭದ್ರ ಯೋಜನೆಗಳನ್ನ ನಾವು ತಲುಪಿಸಬೇಕಾಗಿದೆ. ಅದೇ ರೀತಿ ಸೌಭಾಗ್ಯ ಯೋಜನೆಯನ್ನು ಕೂಡ ನಾವು ತಲುಪಿಸಬೇಕಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರಿಗೆ ಈ ಸೌಲಭ್ಯ
ಸೌಲಭ್ಯ ಸಿಕ್ಕಿಲ್ಲ ಅವ್ರನ್ನ ಗುರುತಿಸಿ ನಾವು ಈ ಸೌಲಭ್ಯವನ್ನು ಕೊಡಬೇಕಾಗಿದೆ. ವಿಶೇಷವಾಗಿ ಆಯುಷ್ಮಾನ್ ಭಾರತ್ ಕಾರ್ಡ್ ಪ್ರತಿ ಮನೆಯಲ್ಲಿರುವಂತಹ ಪ್ರತಿ ಒಬ್ಬರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿಗಳು ಅದನ್ನು ತಲುಪಿಸುವಂತ ಕೆಲಸ ನಿಮ್ಮೆಲ್ಲರ ಹೆಗಲ ಮೇಲಿದೆ. ಅದನ್ನು ನಾನು ನಿಮಗೆ ವಿನಂತಿಯನ್ನ ಮಾಡ್ತಾ ಇದ್ದೇನೆ. मुझे खुशी है कि प्रधानमंत्री गरीब कल्याण अन्न योजना में जहां 80 करोड़ को लोगों को भोजन मिल रहा है, वहीं कर्नाटक में 4 करोड़ लोग इसके साथ जुड़े हैं और उनको 5 किलो गेहूं या 5 किलो चावल और 1 किलो दाल मिल रही है। उसको हमको आगे बढ़ाना है और ज्यादा से ज्यादा लोगों तक ये पहुंच सके, इसकी हमको चिंता करनी है। इसके साथ साथ मुझे खुशी है ये बताते हुए कि आज एफडीआई में, फॉरेन डायरेक्ट इन्वेस्टमेंट में कर्नाटक नंबर 1 पर खड़ा है और सबसे ज्यादा फॉरेन डायरेक्ट इन्वेस्टमेंट हो रहा है तो कर्नाटक में हो रहा है। मुझे इस बात की भी खुशी है कि प्रधानमंत्री मत्स्य संपदा योजना के तहत मजाली में जो आपके यहाँ 250 करोड़ रुपए की लागत से जो कार्यक्रम चल रहा है, वह भी हमारे किसान भाइयों को मत्स्य के लिए, फिशरीज के लिए बहुत बड़ा नया आयाम उत्तर कन्नड़ा में खोलेगा। इसके लिए भी मैं आपको साधुवाद देता हूं। मुझे यह भी खुशी है कि जहां राशन कार्ड होल्डर्स 4 करोड़ हैं, वहां बोमई सरकार ने 1.6 करोड़ लोगों को और राशन कार्ड दिया है। इसके लिए भी वो बधाई के पात्र हैं और उनको मैं बधाई देना चाहता हूं। कर्नाटक आज एक्सपोर्ट्स में स्पाइसेस में 4 बिलियन US डॉलर्स का एक्सपोर्ट कर रहा है। इसके लिए भी मैं कर्नाटक के किसानों को बधाई देना चाहता हूं कि उन्होंने इस काम को किया है। और कॉफी में 1 बिलियन US डॉलर का आप निवेश कर रहे हैं, आप एक्सपोर्ट कर रहे हैं, निर्यात कर रहे हैं, आयात कर रहे हैं, क्षमा कीजिएगा, निर्यात कर रहे हैं। इसके लिए भी मैं आपको बधाई देना चाहता हूं। ಕರ್ನಾಟಕದಲ್ಲಿ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಇವತ್ತೇನು ಬಡವರಿಗೆ ಉಚಿತವಾಗಿ ಅಕ್ಕಿ ಮತ್ತು ಇತರ ದವಸ ಧಾನ್ಯಗಳನ್ನು ಕೊಡ್ತಾ ಇತ್ತು, ಇಡೀ ದೇಶದಲ್ಲಿ ಸುಮಾರು 80 ಕೋಟಿಗೂ ಹೆಚ್ಚು ಜನರಿಗೆ ಇದನ್ನ ಕೋವಿಡ್ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ಅದೇ ರೀತಿ ಬಡವರಿಗೆ ಈ ಒಂದು ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಅವಕಾಶಗಳು ಸಿಗುವಂತದ್ದಿದೆ. ಕರ್ನಾಟಕದ ಮತ್ತೊಂದು ವಿಶೇಷ ಸಂಗತಿ ನಾನು ಖುಷಿಯಿಂದ ಹೇಳೋದೇನು ಅಂತಂದ್ರೆ, ಇಡೀ ಭಾರತದಲ್ಲಿ ಕರ್ನಾಟಕ ವಿಶ್ವದಿಂದ ಹೊರಗಡೆ ದೇಶದಿಂದ ಬರ್ತಿರುವಂತ ಒಂದು ಬಂಡವಾಳದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಅದಕ್ಕೋಸ್ಕರ ನಾನು ಕರ್ನಾಟಕಕ್ಕೆ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಇವತ್ತು ಅದೇ ರೀತಿ ರೇಷನ್ ಕಾರ್ಡ್ ವಿತರಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 1.5 ಕೋಟಿಗೂ ಹೆಚ್ಚು ಅಧಿಕ ರೇಷನ್ ಕಾರ್ಡ್ಗಳನ್ನು ವಿತರಣೆಯನ್ನ ಮಾಡಿದ್ದಾರೆ. ಮತ್ತೊಂದು ಹೆಗ್ಗಳಿಕೆ ಕರ್ನಾಟಕಕ್ಕೆ ಏನು ಅಂತಂದ್ರೆ, ಕರ್ನಾಟಕದ ರೈತರು ಬೆಳೆಯುವಂತ ಪದಾರ್ಥಗಳು ವಿಶೇಷವಾಗಿ ಮಾರುಕಟ್ಟೆಗೆ ಅದಕ್ಕೆ ಬೆಲೆ ಸಿಗ್ತಾ ಇದೆ. ವಿಶೇಷವಾಗಿ ಕರ್ನಾಟಕದ ರೈತ ಬೆಳೆಯುವಂತ ಎಲ್ಲ ಬೆಳೆಗಳಿಗೂ ಕೂಡ ಮಾರುಕಟ್ಟೆಯಲ್ಲಿ ಉತ್ತಮ ಒಂದು ಬೆಲೆ ಸಿಗುವಂತದ್ದಾಗಿದೆ. इसलिए मैं आपका ज्यादा समय न लेता हुआ कर्नाटक के पंचायत के प्रधानों को मैं एक बात जरूर कहना चाहता हूं कि यह समय सबसे अच्छा समय है आप लोगों के लिए। ये एक तरीके से स्वर्णिम समय है पंचायत के प्रधानों के लिए, जहां इतनी बड़ी राशि विकास के लिए कार्यक्रमों के माध्यम से आप तक पहुंच रही है। मैं लंबे समय तक MLA रहा हूं, मुझे मालूम है पंचायत को कितना कम पैसा मिलता था। आज पंचायतों को बड़ी मात्रा में पैसा मिल रहा है और इसलिए ये आपकी जिम्मेवारी बनती है कि वह धरती पर ठीक ढंग से लगे, इसकी चिंता करना आपका काम है, यह मैं जरूर कहूंगा। आज मैं यहां आया हूं तो मैं इस अवसर का सदुपयोग करते हुए एक बात आपसे जरूर कहना चाहता हूं कि हमारे प्रधानमंत्री श्री नरेंद्र मोदी जी ने देश की रक्षा के लिए पिछले 8 सालों में जो काम किया है, वो किसी भी प्रधानमंत्री उतना काम नहीं कर पाए जो काम प्रधानमंत्री श्रीमान नरेंद्र मोदी जी ने किया है। ये हमको ध्यान में रखना चाहिए। आप देखिए, एक समय था जब बॉर्डर पे पहुंचने के लिए 3-3 दिन लग जाते थे, हमारा सैनिक पहुंच नहीं पाता था। आज बॉर्डर में पहुंचने के लिए 24 घंटे के अंदर हमारा सिपाही पहुंच सकता है और युद्ध के लिए तैयार हो जाता है। आज दिन तक किसी ने भी चाइना को स्टैंड ऑफ नहीं दिया था, लेकिन अपनी
सरहदों को संभाल के रखते हुए आदरणीय प्रधानमंत्री मोदी जी ने दुनिया को यह स्पष्ट संदेश दे दिया कि हम किसी के धरती पर जाने को इच्छुक नहीं हैं, लेकिन कोई भी भारत को बुरी निगाह से नहीं देख सकता है, इस बात को भी स्पष्ट रूप से कहा। और आपको जानकर खुशी होगी कि बॉर्डर के बराबर पर पिछले 8 सालों में हजारों किलोमीटर की सड़क बनाई गई है, ताकि हमारे फौजी भाई घंटों में बॉर्डर पर पहुंच सके और देश के सरहदों की रक्षा कर सके। आप बताइए, कभी किसी ने कल्पना की थी? कभी किसी सरकार ने सर्जिकल स्ट्राइक किया था? कभी किसी ने सर्जिकल स्ट्राइक किया था क्या? कभी किसी ने एयर स्ट्राइक किया था क्या? यह कारगिल में भी जवाब दिया था तो भारत रत्न अटल बिहारी वाजपेयी जी ने दिया था, और अगर पाकिस्तान को मुंह तोड़ जवाब दिया है तो नरेंद्र मोदी जी ने दिया है। इस बात को हमको ध्यान में रखना चाहिए। और इसलिए मैं अपने युवा साथियों से अपील करना चाहता हूं, ये अग्निपथ योजना, ये क्रांतिकारी योजना है। ये दुनिया में भारत की फौज को मजबूती के साथ दुनिया में और ऊंचा स्थान रखने का एक बहुत बड़ा क्रांतिकारी कदम है, जिसको हमको समझना चाहिए। और इसलिए मैं युवाओं से निवेदन करूंगा, मुझे मालूम है कि उनको बरगलाने की कोशिश चल रही है, मुझे मालूम है कि उनको गुमराह करने की कोशिश चल रही है, मुझे मालूम है कि इस देश में कुछ ऐसी ताकतें हैं जो नहीं चाहते हैं कि रिफॉर्म्स आए, जो नहीं चाहते हैं कि परिवर्तन आए, जो नहीं चाहते हैं कि कोई नई योजना के तहत हमारे युवाओं का सही तरीके से उनकी ताकतों का उपयोग होते हुए देश सेवा में लगे। लेकिन मैं बताना चाहता हूं अपने युवा साथियों को कि आदरणीय प्रधानमंत्री मोदी जी पर भरोसा रखना चाहिए। उन्होंने जिस तरीके से देश की सेवा की है और आगे चल करके ये अग्निपथ से निकला हुआ अग्निवीर दुनिया में अपने आप को स्थापित करते हुए देश रक्षा के लिए हमेशा जाना जाएगा, इस बात को भी हमको समझना चाहिए। और इसीलिए मैं इस मंच से अपने युवा साथियों को अपील करता हूं कि हम गहराई से इस योजना को समझें। आप जानें कि 17 साल की उम्र में किसी युवा को ट्रेनिंग का मौका मिले और वह ट्रेनिंग सिर्फ फौज के लिए नहीं, उसकी जिंदगी को बदल देने के लिए, एक नए आयाम स्थापित करने के लिए, और फिर फौज में जुड़ जाने के लिए, और फौज के बाद वो प्रदेश की सर्विसेज में जुड़ जाने के लिए। यहां बोमई साहब बैठे हैं, इन्होंने कहा है कि हम जो लोग अग्निवीर बन करके आएंगे उनको प्रायोरिटी देंगे सर्विस में। तो यह अपने आप में कौन सा ऐसा नौजवान है जो 21 साल की उम्र में 4 साल की ट्रेनिंग लेकर के देश सेवा के साथ प्रदेश की सेवा और पुलिस की सेवा के लिए तैयार होगा? ये बहुत बड़ी अपॉर्चुनिटी है। मैं निश्चित रूप से चाहूंगा कि हमारे युवा साथी जो आज कभी आंदोलन के राह पर हैं, वो वार्ता के राह पर आए, समझें, जाने, पहचाने और अपनी तकदीर को आगे बढ़ाने के लिए, अपने भविष्य को आगे बढ़ाने के लिए। और मैं उनसे अपील करना चाहता हूं कि गहराई से सारी चीजों को समझें, जानें, और यह बात हमेशा ध्यान में रखें कि भारतीय जनता पार्टी आदरणीय प्रधानमंत्री मोदी जी के नेतृत्व में हमेशा युवाओं की चिंता करने वाली पार्टी है और देश को भी चिंता करने वाली पार्टी है। इसलिए आपके विकास में हम अपने आप को सहयोग करते हुए आगे बढ़ेंगे, इस बात का मैं विश्वास दिलाना चाहता हूं। इसलिए मित्रों, ज्यादा ना कहता हुआ फिर से मैं आपके माध्यम से युवा साथियों को अपील करूंगा, इस योजना का लाभ उठाएं और हमारे पंचायत के प्रधान अपने गांव में अपने युवाओं को इससे संदेश मेरा जरूर पहुंचाएं और इसको आगे बढ़ाने का काम करें। और हम युवा साथियों के प्रति पूरी हमदर्दी के साथ, पूरी शिद्दत के साथ, पूरी हलीमी के साथ उनकी भावनाओं को ध्यान में रखते हुए उनसे निवेदन करना चाहता हूं कि इस स्कीम की गहराई को जरूर समझें और जानें कि दुनिया में फौज को आगे बढ़ने का रास्ता
जो हमारी सरकार ने बनाया है वह रास्ता उत्तम रास्ता है, उस रास्ते को प्रशस्त करने में उनका सहयोग रहे। इन्हीं शब्दों के साथ मैं एक बार फिर से आप सबको निवेदन करना चाहता हूं, बताइए अपने पंचायत में कमल खिलाएंगे ना? खिलाएंगे ना? खिलाएंगे ना? और भारतीय जनता पार्टी को यशस्वी बनाएंगे ना? मैं इन्हीं शब्दों के साथ आपको बहुत बहुत धन्यवाद। जय भारत, जय कनाडा। भारत माता की, भारत माता की। सन्मान्य जगत प्रकाश नड्डा जी ಅವರಿಗೆ बोलो भारत माता की, भारत माता की। सन्मान्य जगत प्रकाश नड्डा जी ಅವರಿಗೆ, नरेंद्र मोदी जी ಅವರಿಗೆ, भारतीय जनता पार्टी के बोलो भारत माता की।